ಎಷ್ಟು ಜನಕ್ಕೆ ಉಪವಾಸ ಮಾಡೋದಂದ್ರೆ ಭಯ, ಎಲ್ಲಿ ಸತ್ತೋಗ್ಬಿಡ್ತೀನಿ ಅಂತ ಭಯ ಏನಿದೆಯಾ? ಒಂದೊತ್ತು ಊಟ ಇಲ್ಲ ಅಂದರೆ. ಮೆಡಿಕಲ್ ಸೈನ್ಸ್ ಪ್ರಕಾರ ನೋಡೋದಾದ್ರೆ ಒಬ್ಬ ವ್ಯಕ್ತಿ ಎಲ್ಲ ಆರೋಗ್ಯವಾಗಿರತಕ್ಕಂಥ ವ್ಯಕ್ತಿ ಸುಮಾರು 1 ರಿಂದ 3 ತಿಂಗಳವರೆಗೂ ಊಟ ಮಾಡಿದ್ರೆ ಏನೂ ಆಗಲ್ಲ. ನಂಬಕ್ಕಾಗುತ್ತಾ ಅದನ್ನು? 3 ತಿಂಗಳು ಊಟ ಮಾಡಿದ್ರು ಕೂಡ 1 ರಿಂದ 3 ತಿಂಗಳು ಹಂಗನ್ಬಿಟ್ಟು ಟ್ರೈ ಮಾಡಬೇಡಿ. 1 ರಿಂದ 3 ತಿಂಗಳವರೆಗೆ ಈ ಊಟ ಮಾಡದೆ ಹೋದರೆ ಏನೂ ಆಗಲ್ಲ ಅಂತ ಮೆಡಿಕಲ್ ಸೈನ್ಸ್ ರಿಸರ್ಚ್ ಹೇಳುತ್ತೆ. ಯಾವ ರೀತಿ ರಿಸರ್ಚ್ ಮಾಡಿದ್ರಿ? ಇದು ಯಾರೊಬ್ಬನ ಕೂರಿಸಿ ನೀನು ಉಪವಾಸದಿಂದಿರು, ನೀನು ಸತ್ತ ಮೇಲೆ ನನಗೆ ಗೊತ್ತಾಗುತ್ತೆ ಎಷ್ಟು ದಿನ ಉಪವಾಸ ಮಾಡ್ಬೋದು ಅಂತ ಆ ಥರ ರಿಸರ್ಚ್ ಮಾಡಿಲ್ಲ. ಇದೊಂದು ಹಂಗರ್ ಸ್ಟ್ರೈಕ್ ಮಾಡೋ ಜನರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಈ ಫ್ಯಾಮಿನ್ ಟೈಮ್ಸ್, ಬರಗಾಲ ಟೈಮಲ್ಲಿ ರಿಸರ್ಚ್ ಮಾಡಿದ್ದಾರೆ. ಅಂಥ ಟೈಮಲ್ಲಿ ರಿಸರ್ಚ್ ಮಾಡಿ ಮೆಡಿಕಲ್ ಸೈನ್ಸ್ ಅವರು ಪ್ರೂವ್ ಮಾಡಿದ್ದಾರೆ, ಒಬ್ಬ ವ್ಯಕ್ತಿ ಊಟ ಮಾಡದೇ ಇದ್ರೆ 30 ದಿನ 60 ದಿನ ಊಟ ಮಾಡಿದರೆ ಏನೂ ಆಗಲ್ಲ ಅಂತ. ಪೆನ್ಗ್ಯೂನ್ಸ್ ಬಗ್ಗೆ ಜನ ಕೇಳಿದಿರ? ಪೆನ್ಗ್ಯೂನ್ಸ್ ಇಂಗ್ಲೀಷ್ ಕನ್ನಡದಲ್ಲಿ ಕೂಡ ಪೆನ್ಗ್ಯೂನ್ ಅದು ಬೇರೆ ಹೊಡಿಲ್ಲ. ಅದಕ್ಕೆ ಎಷ್ಟು ಜನ ಕೇಳಿದ? ಪೆನ್ಗ್ಯೂನ್ ಒಂದು ಮ್ಯಾಮಲ್ ಬಗ್ಗೆ ಕೇಳಿದ್ದೀರಾ? ಅಂಟಾರ್ಟಿಕಾ ಒಂದು ಪ್ರದೇಶದಲ್ಲಿ, ಅಲ್ಲಿದೆ ನೋಡ್ಕೊಳ್ಳಿ, ಅಂಟಾರ್ಟಿಕಾ ಪ್ರದೇಶದಲ್ಲಿ ಅದು ಭಾಳ ಕೋಲ್ಡ್ ಆಗಿರತಕ್ಕಂಥ ಪ್ಲೇಸ್, ಬರೀ ಐಸ್ ಇರತಕ್ಕಂಥ ಪ್ಲೇಸ್ ಅದು. ಸ್ಪೆಷಲಿ ವಿಂಟರ್ಸಲ್ಲಿ -60 ಟು -80 ನಾವೊಂದು 20 ಡಿಗ್ರಿಗೆ ನಮ್ಮ ಟೆಂಪ್ರೇಚರ್ ಬಂದರೆ ತಡ್ಕೊಳಕ್ಕಾಗಲ್ಲ ನಾವು. ಬೇರೆ ದೇಶಗಳಿಗೆ ಹೋದಾಗಲ್ಲ 10 ಡಿಗ್ರಿ 5 ಡಿಗ್ರಿಗೆ ಹೋದಾಗ ತಡ್ಕೊಳಕ್ಕಾಗಲ್ಲ ನಾವು. ಬಟ್ ಅಲ್ಲೆಲ್ಲ -60 80 ಆ ಒಂದು ಟೆಂಪ್ರೇಚರಲ್ಲಿ ಈ ಒಂದು ಸ್ಪೆಷಲ್ ಸ್ಪೀಷೀಸ್ ಎಂಪರರ್ ಪೆನ್ಗ್ವಿನ್ಸ್ ಅಂತ ಕರಿತೇವೆ ಅದನ್ನು. ಆ ಒಂದು ಜೀವಿ ಅಲ್ಲಿ ವಾಸ ಮಾಡುತ್ತೆ. ಅದು ಮೊಟ್ಟೆ ಹಾಕೋ ಸಮಯ, ಮರಿ ಮಾಡ್ಕೊಳ್ಳೋ ಸಮಯ ಬಂದ್ಬಿಟ್ಟು ವಿಂಟರ್ ಸೀಸನ್. ಆವಾಗ ಏನು ಮಾಡುತ್ತೆ ಅಂದರೆ, ಹೆಣ್ಣು ಪೆನ್ಗ್ವಿನ್ ಬಂದು ಆ ಮೊಟ್ಟೆ ಹಾಕಿದಾಗ ಹಾಕಿದ ತಕ್ಷಣವೇ ಆ ಮೊಟ್ಟೆಯನ್ನು ಗಂಡು ಪೆನ್ಗ್ವಿನ್ಗೆ ಕೊಡುತ್ತೆ. ಅದು ಆ ಗಂಡು ಪೆನ್ಗ್ವಿನ್ ಏನು ಮಾಡ್ತಾ ಗೊತ್ತಾ? ಮೊಟ್ಟೆಲಿದೆ ನೋಡಿ, ಅದ್ರ ಕಾಲ್ ಮೇಲಿದೆ, ಅದ್ರ ಮೇಲೆ ಆ ಒಂದು ಬ್ರೂಡಿಂಗ್ ಪೌಚ್ ಅಂತೇವೆ, ಅದರ ಸ್ವಂತ ಶರೀರದ ಭಾಗ ಅದು. ಆ ಮೊಟ್ಟೆ ಮೇಲೆ ಹಾಕಿ ಈ ಹೆಣ್ಣು ಪೆನ್ಗ್ವಿನ್ ಏನು ಮಾಡುತ್ತೆ? ಊಟ ತರೋದಕ್ಕೋಸ್ಕರ ಸಮುದ್ರದ ಬಳಿ ಹೋಗುತ್ತೆ. ಅದು ವಾಪಸ್ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ ಗೊತ್ತಾ? ಸುಮಾರು 100 ರಿಂದ 115 ದಿನ ಆಗುತ್ತೆ. 100 ರಿಂದ 115 ದಿನವರೆಗೂ ಈ ಒಂದು ಪೆನ್ಗ್ವಿನ್ ಅದೇ ಪೊಸಿಷನ್ ಇರುತ್ತೆ, ಮೂವ್ ಆಗದೆ. ಎಷ್ಟು ದಿನ? 100 ರಿಂದ 115 ದಿನ ಅದು ಮರಿ ಮಾಡ್ಕೊಳ್ಳೋವರೆಗೂ, ಆ ಹೆಣ್ಣು ಪೆನ್ಗ್ವಿನ್ ಬಂದು ಆಹಾರ ಕೊಡೋವರೆಗೂ ಹಂಗೆ ನಿಂತಿರುತ್ತೆ. ಅದು ವೆರಿ ರೇರ್ಲಿ ಅದು ಮೂವ್ ಆಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರೈ ಮಾಡುತ್ತೆ. ಯಾಕೆಂದರೆ ಮೊಟ್ಟೆ ಕೆಳಗೆ ಬಿದ್ದರೆ ಏನಾಗುತ್ತೆ? ಐಸ್ ಅದು ಒಡೆದೋಗುತ್ತೆ. ತನ್ನ ಮರಿ ಮೇಲಿರತಕ್ಕಂಥ ಪ್ರೀತಿಗೋಸ್ಕರ ಇಷ್ಟು ಸಾಧನೆ ಆ ಒಂದು ಪೆನ್ಗ್ವಿನ್ಸ್ ಮಾಡ್ತವೆ. ಸರ್ ನಾವು ದೇವ್ರಿಗೋಸ್ಕರ ಮಾಡೋಕ್ಕಾಗೋದಿಲ್ವಾ? 100 ದಿನ 115 ದಿನ ಮಾಡಿ ಅಂತ ಕೇಳ್ತಾ ಇಲ್ಲ. ಓಕೆ, ಎಷ್ಟು ದಿನ? 21 ದಿನ. ಹೇಗೆ ಮಾಡ್ತಿರೋ ಮಾಡ್ಕೊಳ್ಳಿ. ಬೈಬಲಲ್ಲಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, 1 ಹೊತ್ತು ತಿನ್ನಬೇಕು, 2 ಹೊತ್ತು ತಿನ್ನಬೇಕು, ಏನು ಕುಡಿಬೇಕು, ಏನು ಕುಡಿಬಾರ್ದು, ದೇವ್ರು ಯಾವ ರೆಸ್ಟ್ರಿಕ್ಷನ್ಸ್ ನಿಮಗೆ ಕೊಟ್ಟಿಲ್ಲ. ಏನು ಮಾಡೋಕ್ಕಾಗಿಲ್ಲ ಪರವಾಗಿಲ್ಲ, ಪ್ರಾರ್ಥನೆಗೆ ಬನ್ನಿ. ಓಕೆ, ಉಪವಾಸ ಅಂದರೆ ಏನು? ಕನ್ನಡ ಪದ ಉಪವಾಸ ಅಂದರೆ ಏನು? ಉಡುಪಿ ಉಪಹಾರ ಕೇಳಿದ್ದೀರಾ? ಉಪಹಾರ ಅಂದರೆ ಏನು? ಕೇಸರಿ ಬಾತ್, ಉಪ್ಪಿಟ್ಟು, ಇಡ್ಲಿ, ವಡ. ಉಪ ಅಂದರೆ ಹತ್ತಿರ ಬರುವಂಥದ್ದು. ವಾಸ ಅಂದರೆ ಉಳ್ಕೊಳ್ಳುವಂಥದ್ದು. ಹತ್ತಿರ ಬಂದು ಉಳ್ಕೊಳ್ಳುವಂಥದ್ದು, ಅದೇ ಉಪವಾಸ. ಉಪಹಾರ ತಿಂದಿದ್ದೀವಿ, ಉಪಹಾರದ ಮೀನಿಂಗ್ ಗೊತ್ತಿರಲ್ಲ ನಮಗೆ. ಉಪಹಾರ ಬಂದರೆ ಹತ್ತಿರ ಬಂದು ವಾಸ ಮಾಡುವಂಥದ್ದು. ಸೊ ಉಪವಾಸದ ಅರ್ಥ ಏನಂದರೆ, ದೇವರ ಸನ್ನಿಹಕ್ಕೆ ಬಂದು, ದೇವರ ಹತ್ತಿರ ಬಂದು ಆತನಲ್ಲಿ ವಾಸ ಮಾಡುವಂಥದ್ದು. ಹಾಲೆಲೂಯ. ಪ್ರೇಮೆಲ್ಲ ಕೂಡ ಉತ್ತೇಜಪಡಿಸುವ ಆತನಾಗಿದ್ದೇನೆ. ಈ ಒಂದು ಪೆನ್ಗ್ವಿನ್ ಯಾವ ರೀತಿಯಾಗಿ ಆ ಒಂದು ಪೊಸಿಷನಲ್ಲಿ ನಿಂತು ಮೊಟ್ಟೆ ಜನ್ಮ ಕೊಡುವುದಕ್ಕೆ ಅದು ಯಾವ ರೀತಿಯಾಗಿ ಪ್ರೀತಿಯಿಂದ ತುಂಬಿರುತ್ತೋ, ನಾವು ದೇವರ ಹತ್ತಿರಕ್ಕೆ ಬಂದು ಆತನ ಸಾನ್ನಿಧ್ಯದಲ್ಲಿ ವಾಸ ಮಾಡುವಾಗ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವೇ ಸಂಪೂರ್ಣವಾಗಿ ದೇವರು ಒಪ್ಪಿಸಿಕೊಡುವಾಗ ಅನೇಕ ಹೊಸ ಕಾರ್ಯಗಳು ನಮ್ಮ ಜೀವನದಲ್ಲಿ ಈ ಸಭೆಯಲ್ಲಿ ನಡೆಯುತ್ತೆಂಬುದಾಗಿ ಖಚಿತವಾಗಿ ನಾನು ಹೇಳಬಲ್ಲೆ. ಹಾಲೆಲೂಯ, ಹಾಲೆಲೂಯ. ಎಲ್ಲ ಕೂಡ ಜೊತೆಗೆ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತರಾಗೋಣ. ಇವತ್ತು ಉಪವಾಸ ಪ್ರಾರ್ಥನೆ ಶಕ್ತಿಯ ಬಗ್ಗೆ ನಾನು ಕೆಲವು ವಿಷಯಗಳನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 14 ರಿಂದ 21 ಓದಬೇಕಾಗುತ್ತೆ. ಬಟ್ ಅಷ್ಟು ಓದೋಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. 28, 29 ವಾಕ್ಯ ಮಾತ್ರ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ, ಎಲ್ಲರ ಹತ್ರ ಬೈಬಲ್ ಇದೆಯಾ? ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 28, 29 ಮಾತ್ರ ಓದೋಣ.
ಯೇಸು ಮನೆಗೆ ಬಂದಾಗ ಆತನ ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತ್ರದಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಆಮೆನ್. ಹಲ್ಲೆಲೂಯಾ. ಎಲ್ಲ ಕೂಡ ಒಟ್ಟಾಗಿ ಓದೋಣ. 29ನೇ ವಾಕ್ಯ ಜೋರಾಗಿ. ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತ್ರದಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಇಲ್ಲೇನು ನಡೀತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಮೇಲಿನ ವಾಕ್ಯಗಳನ್ನು ನಾವು ಗಮನಿಸಬೇಕಾಗತ್ತೆ. ಓದಕ್ಕೆ ಸಮಯ ಇಲ್ಲದ ಕಾರಣದಿಂದ ನಾನು ಸಿಂಪಲ್ ಆಗಿ ಫಾಸ್ಟ್ ಆಗಿ ವಿವರಿಸ್ಬಿಡ್ತೇನೆ. ಯೇಸು ಸ್ವಾಮಿಯು ತನ್ನ 3 ಶಿಷ್ಯನ ಕರ್ಕೊಂಡು, ಪೇತ್ರ, ಯಾಕೋಬ, ಯೋಹನ ಕರ್ಕೊಂಡು ಒಂದು ಬೆಟ್ಟ ಹತ್ತು ಹೋಗಿದ್ದಾರೆ, ಪರ್ವತ ಮೇಲೆ ಹೋಗಿದ್ದಾರೆ. ಅಲ್ಲಿ ಯೇಸುವು ಅವರ ಮುಂದೆ ರೂಪಾಂತರಗೊಳ್ತಾನೆ. ತನ್ನ ಮಹಿಮೆಯನ್ನ ಶಿಷ್ಯರಿಗೆ ತೋರಿಸ್ತಾ ಇದ್ದಾನೆ. ಅದು ಎಷ್ಟು ಪ್ರಕಾಶಮಯವಾಗಿತ್ತಂದ್ರೆ ಅವರ ಕಣ್ಣಲ್ಲಿ ನೋಡಕ್ ಆಗದಿರತಕ್ಕಂಥ ಯೇಸುವಿನ ಮಹಿಮೆಯನ್ನ ಈ ಶಿಷ್ಯರು ಕಾಣ್ತಾ ಇದ್ದಾರೆ. ಆ ಪರ್ವತದ ಮೇಲೆ ಮೋಶೆ, ಎಲಿಯಾ ಕೂಡ ಬಂದು ಯೇಸುನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ತಂದೆಯಾದ ದೇವರು ಕೂಡ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಆತನ ವಾಣಿ ಕೂಡ ಉಂಟಾಯಿತು. ಏನಂತ? ಈಗೋ ಈತನು ನನ್ನ ಪ್ರಿಯ ಕುಮಾರನು, ಆತನಿಗೆ ನೀವು ವಿಧೇಯರಾಗಿ ಎಂಬುದಾಗಿ. ಅಂತ ಅಮೋಘವಾದ ಅನುಭವವನ್ನ ಶಿಷ್ಯರು ಆ ಒಂದು ಪರ್ವತದ ಮೇಲೆ ಹೊಂದ್ಕೊಂಡಿದ್ದಾರೆ. ಆ ಅನುಭವನ ಪಡೆದುಕೊಂಡು ಶಿಷ್ಯರು, ಯೇಸುವು ಕೆಳಗೆ ಬರ್ತಾ ಇದ್ದಾರೆ. ಪರ್ವತದ ಕೆಳಗೆ ಬರ್ಬೇಕಂದ್ರೆ ತುಂಬಾ ಶಬ್ದ ನಡೀತಾ ಇದೆ, ತುಂಬಾ ಗೊಂದಲಗಳು, ತುಂಬಾ ಜನರ ಗುಂಪಲ್ಲಿ ನಡ್ಕೊಂಡಿದೆ. ಯೇಸು ಸ್ವಾಮಿಯಲ್ಲಿ ಬಂದು ಏನ್ ನಡೀತಾ ಇದೆ ಎಂಬುದಾಗಿ ಕೇಳ್ತಾರೆ. ಏನ್ ನಡೀತಾ ಇದೆ ಅಂತ ಕೇಳಿದಾಗ ಒಬ್ಬ ತಂದೆ ಯೇಸುವಿನ ಮುಂದೆ ಬಂದು ಹೇಳ್ತಾರೆ, ಯೇಸುವೆ, ಗುರುವೇ, ನನ್ನ ಮಗನಿಗೆ ದೆವ್ವ ಹಿಡಿದಿದೆ. ಆ ದೆವ್ವ ಹಿಡಿದಾಗೆಲ್ಲ ಕೂಡ ಅದು ಮೂಕ ಪಿಶಾಚಿ, ಅದು ಆತನ ಮಾತನಾಡಕ್ಕೆ ಬರೋದಿಲ್ಲ. ಅದನ್ನ ಹಿಡ್ಕೊಂಡಾಗೆಲ್ಲ ಕೂಡ ಆತನ ಬೀಳ್ಸುತ್ತೆ, ಬಾಯಿಂದ ನೊರೆ ಬರುತ್ತೆ, ಮೈಯೆಲ್ಲ ಗಟ್ಟಿಯಾಗುತ್ತೆ. ಆ ಥರ ಬಹಳ ವರ್ಷಗಳಿಂದ ತೊಂದರೆ ಕೊಡ್ತಾ ಇದೆ. ಈ ಒಂದು ದೆವ್ವವನ್ನ ಹೊರಡಿಸೆಂಬುದಾಗಿ ನಿನ್ನ ಶಿಷ್ಯರ ಬಳಿಗೆ ನಾ ಕರ್ಕೊಂಡ್ಬಂದೆ, ಆದರೆ ಅವರು ನನಗೆ ಸಹಾಯ ಮಾಡಕ್ ಆಗ್ತಾ ಇಲ್ಲ ಎಂಬುದಾಗಿ ಈ ತಂದೆ ಹೇಳ್ತಾರೆ. ಆಗ ಯೇಸು ಸ್ವಾಮಿ ಒಂದೇ ಮಾತಲ್ಲಿ ಆ ದೆವ್ವವನ್ನ ಗದರಿಸಿದಾಗ ಆ ದೆವ್ವ ಬಿಟ್ಟೋಯ್ತು. ಹಲ್ಲೆಲೂಯಾ. ನನ್ನ ಪಾಯಿಂಟ್ ಅದಲ್ಲ, ನೆಕ್ಸ್ಟ್ ಪಾಯಿಂಟ್ಗೆ ಬರ್ತಾ ಇದೀನಿ. ಶಿಷ್ಯರು ಯೇಸು ಸ್ವಾಮಿ ಹತ್ರ ಪ್ರೈವೇಟಾಗಿ ಬರ್ತಾ ಇದ್ದಾರೆ, ಪಬ್ಲಿಕ್ ಆಗಿ ಬಂದಿಲ್ಲ. ಪ್ರೈವೇಟ್ ಆಗಿ ಏಕಾಂತವಾಗಿದ್ದು ಬಂದು ಕೇಳ್ತಾ ಇದ್ದಾರೆ, ಯೇಸುವೆ, ನಂಬಿಕೆಯಲ್ಲಿ ಯಾಕೆ ಇದು ಮಾಡೋಕ್ಕಾಗಿಲ್ಲ? ಈ ದೆವ್ವವನ್ನ ಓಡ್ಸಕ್ಕೆ ನಂಬಿಕೆಯಲ್ಲಿ ಯಾಕಾಗಿಲ್ಲ? ಈ ಶಿಷ್ಯರು ಕೇಳಿದ ಒಳ್ಳೆ ಪ್ರಶ್ನೆನ ಕೆಟ್ಟ ಪ್ರಶ್ನೆನ? ತುಂಬಾ ಒಳ್ಳೆ ಪ್ರಶ್ನೆ. ಕೆಲವೊಮ್ಮೆ ಒಳ್ಳೆ ಪ್ರಶ್ನೆಗಳು ಶಿಷ್ಯರು ಯೇಸುವನ್ನ ಹಾಕಿದ್ರು. ಅದಕ್ಕೆ ಇವತ್ತು ನಾವು ಓದಕ್ಕಾಗ್ತಾ ಇದೆ. ಕೆಲವೊಂದು ಪ್ರಶ್ನೆಗಳನ್ನ ದೇವ್ರ ಮುಂದೆ ಹಾಕ್ಬೇಕು. ದೇವ್ರೆ, ಯಾಕೆ ನನ್ನ ಜೀವಿತದಲ್ಲಿ ಈ ಬಿಡುಗಡೆಯನ್ನ ಕಾಣಕ್ಕಾಗ್ತಾ ಇಲ್ಲ ಅಂತ ಕೇಳಿದ್ದೀರಾ? ದೇವ್ರೆ, ಯಾಕೆ ನನ್ನ ಜೀವಿತದಲ್ಲಿ ಈ ಪಾಪದ ಮೇಲೆ, ಈ ಒಂದು ಅಭ್ಯಾಸದ ಮೇಲೆ, ಈ ಒಂದು ಮನಸ್ಥಿತಿಯ ಮೇಲೆ ಯಾಕೆ ನನ್ನ ಜೀವನ ಹೊಂದ್ಕೊಳಕ್ ಆಗ್ತಾ ಇಲ್ಲ ಅಂತ ಕೇಳಿದ್ದೀರಾ ನೀವು? ಯೇಸು, ಯಾಕೆ ನನ್ನ ಜೀವಿತದಲ್ಲಿ ಈ ಅದ್ಭುತವನ್ನ ಕಾಣಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಕೇಳಿದ್ದೀರಾ? ಯೇಸುವೆ, ಯಾಕೆ ನನ್ನ ಜೀವಿತದಲ್ಲಿ ಈ ಸೈತಾನನ ಶಕ್ತಿಗಳನ್ನ ಹೊಡ್ಸಕ್ಕೆ ಆಗ್ತಾ ಇಲ್ಲ ಅಂತ ಯಾವ್ದಾಗ ಕೇಳಿದ್ದೀರಾ? ಯೇಸುವೆ, ನನ್ನ ಜೀವನದಲ್ಲಿ ಯಾಕೆ ಬದಲಾವಣೆಯನ್ನ ಕಾಣಕ್ ಆಗ್ತಿಲ್ಲ ಎಂಬುದಾಗಿ ನೀವು ಕೇಳಿದ್ದೀರಾ? ಯೇಸುವೆ, ಯಾಕೆ ನನ್ನ ಜೀವನದಲ್ಲಿ ನಿನ್ನ ಚಿತ್ತವನ್ನ ಮಾಡಕ್ ಆಗ್ತಾ ಇಲ್ಲ ಎಂಬುದಾಗಿ ನೀವು ಕೇಳಿದ್ದೀರಾ? ಯೇಸುವೆ, ಯಾಕೆ ನನಗೆ ಇಷ್ಟಕರವಾದ ಇಷ್ಟವಾದ ರೀತಿಯಲ್ಲಿ ಜೀವಿಸಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹತ್ರ ಕೇಳಿದ್ದೀರಾ? ಕೇಳಬೇಕು. ಯೇಸು ಸ್ವಾಮಿಯಲ್ಲಿ ಬಂದು ಆ ಒಳ್ಳೆಯ ಪ್ರಶ್ನೆಗಳನ್ನ ನಾವು ಕೇಳ್ಬೇಕು. ಯಾಕೆ ನನ್ನ ಜೀವಿತ ಬದಲಾವಣೆ ಆಗ್ತಾ ಇಲ್ಲ? ಯಾಕೆ ನನ್ನ ಜೀವ ಹೊಂದ್ಕೊಳ್ತಾ ಇಲ್ಲ? ಯಾಕೆ ನನ್ನ ಜೀವನದಲ್ಲಿ ಮುಂದೆ ಹೋಗ್ತಾ ಇಲ್ಲ? ಯಾಕೆ ಸೈತನ ಎದುರಿಸಕ್ಕೆ ಆಗ್ತಾ ಇಲ್ಲ? ಯಾಕೆ ಪಾಪವನ್ನು ಜಯಿಸಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳನ್ನ ನಾನು ಕೇಳಬೇಕು. ಕೇಳೋದಾದ್ರೆ ಯೇಸು ಸ್ವಾಮಿ ಉತ್ತರ ಏನು? ಮಾರ್ಕ 9:29 ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತ್ರದಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಈ ಜಾತಿ ಅಂದ್ರೆ ಯಾವ ಜಾತಿ? ಇದು ನಮ್ಮ ಜಾತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಯಾವ ಜಾತಿ? ದಿಸ್ ಕೈಂಡ್, ಇಂಗ್ಲಿಷ್ ದಿಸ್ ಕೈಂಡ್ ವಿಲ್ ನಾಟ್ ಗೋ ಎಕ್ಸೆಪ್ಟ್ ಫಾರ್ ಫಾಸ್ಟಿಂಗ್ ಅಂಡ್ ಪ್ರೇಯಿಂಗ್. ಈ ಜಾತಿ ಉಪವಾಸ ಪ್ರಾರ್ಥನೆಯಿಂದ ಹೊರತು ಹೋಗೋದಿಲ್ಲ. ಈ ಜಾತಿ ಅಂದ್ರೆ ಏನು? ಕೆಲವರು ಹೇಳ್ತಾರೆ ಈ ಜಾತಿ ಅಂದ್ರೆ ಅದು ಒಂದು ಬಲಿಷ್ಠವಾದ ದೆವ್ವ ಅಂತ. ಆ ಒಂದು ಜಾತಿಯ ದೆವ್ವ ಹೋಗ್ಬೇಕಂದ್ರೆ ಸಾಮಾನ್ಯವಾದ ಪ್ರಾರ್ಥನೆ ಸಾಕಾಗೋದಿಲ್ಲ, ಉಪವಾಸ ಪ್ರಾರ್ಥನೆ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕೆಲವು ಜನರು ಹೇಳ್ತಾರೆ ಈ ಜಾತಿ ಅಂದ್ರೆ ಅರ್ಥ ಏನಂದ್ರೆ ಅದು ಶಿಷ್ಯರಲ್ಲಿದ್ದಂಥ ಅಪನಂಬಿಕೆ, ಅನುಮಾನ, ಸಂದೇಹ ಅದು ಇದ್ದಿದ್ರಿಂದ ಅವರು ಆ ದೆವ್ವವನ್ನು ಬಿಡ್ಸಕ್ಕೆ
ಆಗ್ತಿಲ್ಲ ಎಂಬುದಾಗಿ. ನೀವೇನು ಅನ್ಕೊಳ್ತೀರಾ? ಯಾವ್ದು ಇದರಲ್ಲಿ? ಪಿಶಾಚಿನ, ಅನುಮಾನನ? ಯಾವುದು? ನಂಗೆ ಗೊತ್ತಿಲ್ಲ ಪಾಸ್ಟ್ರೆ, ನೀವು ಹೇಳ್ಬಿಡಿ. ಹೆಂಗ ಹೇಳ್ತೀರಾ, ನೀವು ಪ್ರಿಪೇರ್ ಆಗಿ ಬಂದಿದ್ರೆ ಹೇಳ್ಬಿಡಿ, ಕೇಳಿಸ್ಕೊಳ್ತೀವಿ. ಯಾಕೆ ಟೆನ್ಷನ್ ಕೊಡ್ತೀರಾ ನಮಗೆ? ಎರಡು. ಕೆಲವೊಂದು ಸಮಯದಲ್ಲಿ ಸೈತನ ನಮ್ಮನ್ನ ಎದುರಿಸ್ತಾ ಇರೋದ್ರಿಂದ, ದೆವ್ವಗಳು ನಮ್ಮನ್ನ ಎದುರಿಸ್ತಾ ಇರೋದ್ರಿಂದ ದೇವರ ಬಿಡುಗಡೆಗಳನ್ನ ನಾವು ಕಾಣಕ್ಕೆ ಆಗ್ತಾ ಇರೋದಿಲ್ಲ. ಅಂತ ಸಮಯದಲ್ಲಿ ನಾವು ಉಪವಾಸ ಪ್ರಾರ್ಥನೆ ಬೇಕು. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಮ್ಮ ಅಪನಂಬಿಕೆ, ನಮ್ಮ ಅನುಮಾನ, ನಮ್ಮ ಸಂದೇಹಗಳು ದೇವರ ಬಿಡುಗಡೆನ ಕಾಣಕ್ಕೆ ಅನುಮಾನವಾಗಿರುತ್ತೆ. ಒಂದು ವೇಳೆ ನಮ್ಮಲ್ಲಿ ಅನುಮಾನಗಳು, ಅಪನಂಬಿಕೆ, ಸಂದೇಹಗಳು, ಸಂಶಯಗಳು ಇರುವುದಾದರೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಸೇರಿ ಬಂದಾಗ, ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವೇ ಅದರಲ್ಲಿ ಮುಳುಗಿ ಹೋದಾಗ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳುವಾಗ ಆ ಅನುಮಾನಗಳು ಹೋಗ್ತವೆ, ಸಂದೇಹಗಳು ಹೋಗ್ತವೆ, ಸಂಶಯಗಳು ಹೋಗ್ತವೆ, ನಂಬಿಕೆಯಲ್ಲಿ ಬೆಳಿತೇವೆ. ದೇವರು ನಮಗಿಟ್ಟಿರುವ ಅದ್ಭುತಗಳನ್ನ ನಾವು ಪಡೆದುಕೊಳ್ಳಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಸೈತಾನನ್ನು ನಾವು ಪಡೆದುಕೊಳ್ಳುವ ಅದ್ಭುತಗಳಿಗೆ ತಡೆಯಾಗಿರುವುದಾದರೆ, ಉಪವಾಸ ಪ್ರಾರ್ಥನೆಗಳಿಗೆ ನಾವು ಬರುವಾಗ, ದೇವರ ಕಡೆಗೆ ನಾವು ನೋಡುವಾಗ, ಆತನು ಅವಲಂಬಿಸಿಕೊಳ್ಳುವಾಗ, ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವಾಗ, ನಾವು ಪಶ್ಚಾತ್ತಾಪ ಪಡುವಾಗ, ದೇವರಲ್ಲಿ ನಾವು ನಿಲ್ಲುವಾಗ ಸೈತಾನನ್ನು ಬಿಟ್ಟು ಹೋಗುವಾತನಾಗಿದ್ದಾನೆ. ನಮ್ಮ ತಡೆಗಳು ಹೋಗುತ್ತವೆ. ದೇವರು ನಮಗಿಟ್ಟಿರುವ ಅದ್ಭುತಗಳನ್ನ ನಾವು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನಾವು ಆತನ ಮಹಿಮೆಪಡಿಸುವ. ಈ ಜಾತಿಯು ಉಪವಾಸ ಪ್ರಾರ್ಥನೆಯಿಂದ ಹೊರತಾಗಿ ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ. ಪ್ರಿಯರೇ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮ ಜೀವನದಲ್ಲಿರುವ ಕೆಲವು ಪರಿಸ್ಥಿತಿಗಳು ಉಪವಾಸ ಪ್ರಾರ್ಥನೆ ಹೊರತಾಗಿ ಅದರ ಜೀವನ ಕಾಣಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿದೆ. ನಿಮ್ಮ ಹಣದಿಂದ ಅದನ್ನು ನೀವು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ನಿಮ್ಮ ನಂಟರಿಂದ, ನಿಮ್ಮ ಸ್ನೇಹಿತರಿಂದ, ಬೇರೆ ಲೋಕದ ಜನರಿಂದ ಅದನ್ನ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಹಾದು ಹೋಗುತ್ತಿರುವ ಕೆಲ ಪರಿಸ್ಥಿತಿಗಳು ಅದು ಉಪವಾಸ ಪ್ರಾರ್ಥನೆಯಿಂದ ಹೊರತಾಗಿ ಆ ಪರಿಸ್ಥಿತಿ ಬದಲಾವಣೆಗೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಈ ಉಪವಾಸ ಪ್ರಾರ್ಥನೆ ನಮ್ಮೆಲ್ಲರೂ ಕೂಡ ಅಗತ್ಯ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವ ಥರದಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಅರ್ಥ ಮಾಡ್ಕೊಳ್ಳಿ, ಕೆಲವು ಪರಿಸ್ಥಿತಿಗಳಿವೆ ನಿಮ್ಮ ಜೀವನದಲ್ಲಿ, ಅದು ನಿಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಜ್ಞಾನದಿಂದ, ಸ್ವಂತ ತಿಳುವಳಿಕೆಯಿಂದ ನೀವು ಅದನ್ನು ಜಯಿಸೋಕ್ಕೆ ಆಗೋದಿಲ್ಲ. ಆ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಏನಾದರೂ ಮಾಡಿ, ನೀವು ಎಷ್ಟೇ ಟ್ರೈ ಮಾಡಿ, ಇನ್ನೊಂದು 5 ವರ್ಷ ಟ್ರೈ ಮಾಡ್ತಾ ಮತ್ತೆ ಇದೇ ಪೊಸಿಷನ್ ಬರ್ತೀರಾ ನೀವು, ದೇವರೇ ನೀನೇ ಮಾಡಬೇಕು ಅಂತ. ಇಟ್ಸ್ ಬೆಟರ್ ಟು ಕಮ್, ದೇವರ ಸಾನ್ನಿಧ್ಯಕ್ಕೆ ಬಂದು ಉಪವಾಸ ಪ್ರಾರ್ಥನೆಯಲ್ಲಿ ಇರುವಂಥದ್ದು ಒಳ್ಳೆಯದು. 2 ವಿಷಯಗಳನ್ನ ಹೇಳ್ತೇನೆ. ಒಂದು ಪ್ರಾರ್ಥನೆ, ಇನ್ನೊಂದು ಉಪವಾಸ. ಎಲ್ಲರೂ ಹೇಳಿ, ಪ್ರಾರ್ಥನೆ, ಉಪವಾಸ. ಕೆಲವೊಮ್ಮೆ 2 ಬೇಕು. ಸೊ ಯೇಸು ಸ್ವಾಮಿ ಶಿಷ್ಯರನ್ನ ನೋಡಿ, ಈ ಜಾತಿಯು ಪ್ರಾರ್ಥನೆ ಮತ್ತು ಉಪವಾಸದ ಹೊರತು ಹೋಗಲೆಂದಾಗ ಆ ಶಿಷ್ಯರ ಪ್ರಾರ್ಥನೆ ಜೀವಿತ ಯಾವ ರೀತಿ ಇರ್ಬೋದು ಎಂಬುದಾಗಿ ನೀವು ಯೋಚನೆ ಮಾಡೋಣ. ಕೆಲವು ವಿಷಯಗಳು, ಓಕೆ, ಆ ಶಿಷ್ಯರ ಪ್ರಾರ್ಥನೆ ಜೀವಿತ ಹೇಗಿರ್ಬೋದು? ಯೇಸು ಸ್ವಾಮಿ ಅವರು ನೋಡಿ ಹೇಳ್ತಾ ಇದ್ದಾರೆ, ಈ ಜಾತಿಯು ದೇವರ ಪ್ರಾರ್ಥನೆಯಿಂದ ಮತ್ತು ಉಪವಾಸದ ಹೊರತು ಇದು ಹೋಗೋದಿಲ್ಲ ಅಂತ ಹೇಳಿದಾಗ ಶಿಷ್ಯರ ಪ್ರಾರ್ಥನೆ ಜೀವಿತ ಯಾವ ರೀತಿ ಇರ್ಬೋದು? ನನ್ನ ಒಂದು ಅನಿಸಿಕೆ ಪ್ರಕಾರ, ನನ್ನ ಒಂದು ಧ್ಯಾನದ ಪ್ರಕಾರ, ಆ ಶಿಷ್ಯರ ಪ್ರಾರ್ಥನೆಯ ಜೀವಿತ 3 ರೀತಿ ಇರ್ಬೋದು. 3 ಪಾಸಿಬಿಲಿಟೀಸ್. ಮೊದಲನೇದು, ಅವರ ಪ್ರಾರ್ಥನೆಯಲ್ಲಿ ಕೊರತೆ ಇತ್ತು. ಅವರ ಜೀವನದಲ್ಲಿ ಈ ಒಂದು ನಿಮಿಷದಲ್ಲಿ ಆ ದೆವ್ವಗಳನ್ನ ಓಡಿಸೋದಕ್ಕೆ ಪ್ರಯತ್ನಿಸಿದ್ರು ನೋಡಿ, ಓಡಿಸೋಕ್ಕಾಗಲಿಲ್ವಲ್ಲ, ಆ ಒಂದು ಟೈಮಲ್ಲಿ ಶಿಷ್ಯರ ಜೀವನದಲ್ಲಿ ಪ್ರಾರ್ಥನೆಯ ಜೀವಿತದ ಅಭಾವವಿರ್ಬೋದಾಗಿತ್ತಾ? ಅದಕ್ಕೆ ಅವ್ರು ಓಡಿಸೋಕ್ಕಾಗಿಲ್ಲ. ಅದಕ್ಕೆ ಈ ಸಮಯ ಹೇಳಿಲ್ಲ ಪ್ರಾರ್ಥನೆ ಬೇಕು ಅಂತ ಹೇಳಿದ್ರು ಅಲ್ವಾ? ಯಾಕೆ ಶಿಷ್ಯರ ಜೀವನದಲ್ಲಿ ಪ್ರಾರ್ಥನೆ ಅಭಾವ ಆಗಿದೆ? ಒಂದು, ಅವ್ರ ಜೀವನದಲ್ಲಿ ಎಲ್ಲ ಕೂಡ ಚೆನ್ನಾಗಿ ನಡೀತಾ ಇದೆ. ಯೇಸು ಸ್ವಾಮಿ ಅವ್ರ ಜೊತೆ ಇದ್ದಾರೆ ಪ್ರತಿದಿನ. ನೋಡಿ, ಯೇಸು ಸ್ವಾಮಿ ಜೊತೆ ಇದ್ದಾಗ ಶಿಷ್ಯರ ಜೀವಿತ ಯಾವ ರೀತಿ ಇರ್ಬೋದಾಗಿತ್ತು ಅಂತ ಯೋಚನೆ ಮಾಡಿ. ಪ್ರತಿದಿನ ಅದ್ಭುತ, ಪ್ರತಿದಿನ ಕುರುಡರಿಗೆ ಕಣ್ಣು ಸಿಗ್ತಾ ಇದೆ, ಪ್ರತಿದಿನ ಕಿವುಡರಿಗೆ ಕಿವಿ ಸಿಗ್ತಾ ಇದೆ, ಪ್ರತಿದಿನ ಕುಷ್ಠರೋಗಿಗಳಿಗೆ ವಾಸಿ ಆಗ್ತಾ ಇದೆ, ಸತ್ತವರು ಕೂಡ ಎದ್ದೊಳ್ತಾ ಇದ್ದಾರೆ, ದೆವ್ವಗಳು ಹೋಗ್ತಾ ಇವೆ. ಆಗಿಂದಾಗ ದೇವರು 5 ರೊಟ್ಟಿ 2 ಮೀನೆಲ್ಲ ಮಲ್ಟಿಪ್ಲೈ ಊಟ ಆಗ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ಯಾವ ಕೊರತೆನೂ ಇಲ್ಲ, ಜೀವನ ಎಲ್ಲ ಕೂಡ ಚೆನ್ನಾಗಿ ನಡೀತಾ ಇದೆ, ಯಾವ ಪ್ರಾಬ್ಲಮ್ ಇಲ್ಲ, ಯಾವ ಟೆನ್ಷನ್ ಇಲ್ಲ, ಯಾವ ಹೊರೆ ಇಲ್ಲ. ಪ್ರಾರ್ಥನೆ ಆಗ್ಬೇಕು?
ಅದಕ್ಕೆ ಆ ಪ್ರಾರ್ಥನೆಯಲ್ಲಿ ಅಭಾವ ಅವರಿಗೆ, ಅಥವಾ ಬ್ಯುಸಿ ಕೂಡ ಆಗಿರ್ಬೋದು. ಯೇಸು ಇದ್ದಾಗ ಲೈಫ್ ಅಷ್ಟು ರೆಸ್ಟ್ ಕೂಡ ಇರಲಿಲ್ಲ. ಪ್ರತಿದಿನ ಒಂದೂರಿಂದ ಒಂದು ಊರಿಗೆ ಹೋಗ್ಬೇಕು, ಪ್ರಸಂಗ ಮಾಡಬೇಕು, ಎಲ್ಲ ಪ್ರಾಕ್ಟಿಕಲ್ ಅರೇಂಜ್ಮೆಂಟ್ ಮಾಡಬೇಕು, ಬ್ಯುಸಿ ಇದ್ದಾರೆ. ಈ ಎರಡು ಕಾರಣದಿಂದ ಅವರ ಪ್ರಾರ್ಥನೆ ಜೊತೆಲಿ ಏನಾಗಿದೆ, ಅಭಾವವಾಗಿದೆ. ಅನೇಕ ಸಾರಿ ನಮ್ಮ ಜೀವನದಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ನಮ್ಮ ಪ್ರಾರ್ಥನೆ ಜೊತೆ ಅಭಾವ ಏನಕ್ಕಾಗುತ್ತೆ ಅಂದರೆ, ಒಂದು ಎಲ್ಲ ಕೂಡ ಚೆನ್ನಾಗಿ ಆಗ್ತಾ ಇರ್ಬೋದು, ಯಾವುದೋ ಕೊರತೆ ಇಲ್ಲ, ಟೈಮ್ ಊಟ ಸಿಗ್ತಾ ಇದೆ, ಟೈಮ್ ಸಂಬಳ ಸಿಗ್ತಾ ಇದೆ, ಎಲ್ಲ ಆರಾಮಾಗಿದೆ. ಅದಕ್ಕೆ ಪ್ರಾರ್ಥನೆ ಆಗಬೇಕು. ಏನೋ ಮಾಡ್ತೀವಿ, ಊಟಕ್ಕೆ ಮುಂಚೆ ಒಂದು ನಿಮಿಷ ಮಾಡ್ತೀವಿ, ಇಲ್ಲ ಮಲ್ಕೊಳ್ಳೋಕ್ಕಿಂತ ಮುಂಚೆ ದೇವರೇ ಸ್ತೋತ್ರ, ಮಲ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗುಡ್ ನೈಟ್ ಹೇಳ್ಬಿಟ್ಟು ಮಲ್ಕೊಳ್ತೀರಾ. ಆ ರೀತಿ ಆಗ್ಬಿಡುತ್ತೆ ನಮ್ಮ ಪ್ರಾರ್ಥನೆ. ಆ ಪ್ರಾರ್ಥನೆಯಿಂದ ಕೆಲವೊಂದು ಸಂಗತಿಗಳನ್ನ ನಿಮ್ಮ ಜೀವನದಲ್ಲಿ ಜಯಿಸೋಕೆ ಆಗೋಲ್ಲ. ಅದಕ್ಕೆ ನಿಮಗೆ ಪ್ರಾರ್ಥನೆಯಲ್ಲಿ ಆಳಬೇಕು, ಪ್ರಾರ್ಥನೆಯಲ್ಲಿ ಮುಂದೆ ಬೆಳಿಬೇಕು. ಅದಕ್ಕೆ ಇನ್ನು ಕೆಲವೊಂದು ಬ್ಯುಸಿ, ಈ ಜನ್ರೇಷನಲ್ಲಿ ಎಲ್ಲರೂ ಬ್ಯುಸಿ. ನನ್ನ ಮಗ ಕೂಡ ಬ್ಯುಸಿ. ಒಂದು ಪೇಜ್ ಹ್ಯಾಂಡ್ ರೈಟಿಂಗ್ ಬರೆಯೋ ಡೈಲಿ ತೋರ್ಸಂದ್ರೆ ಅದು ಬ್ಯುಸಿ, ಅವನಿಗೆ ಆಗಲ್ಲ. 24 ಗಂಟೆ ಅವನು ಬ್ಯುಸಿ. ಯಾರು ಬ್ಯುಸಿ ಇಲ್ಲ? ಎಲ್ಲರೂ ಬ್ಯುಸಿ. ಬರೀ ಯಾವ್ದ್ರಲ್ಲಿ ಬ್ಯುಸಿ ಆಗಿದ್ದೇವೆ ಅದು ನಿಮಗೆ ಗೊತ್ತು, ದೇವ್ರಿಗೆ ಗೊತ್ತು. ಬ್ಯುಸಿ, ಅದಕ್ಕೆ ಪ್ರಾರ್ಥನೆ ಇಲ್ಲ. ಅಂತ ಒಂದು ಪರಿಸ್ಥಿತಿ ನೀವಿದ್ರೆ, ಇಲ್ಲಿ ಬಂದ್ಬಿಟ್ಟು ದೇವ್ರ ಅದ್ಭುತ ಮಾಡು, ಸ್ವಸ್ಥತೆ ಕೊಡು, ನನ್ನ ಪ್ರಾಬ್ಲಮ್ ತೆಗೆದಾಕು ಅಂದ್ರೆ ಎಲ್ಲಿ ತೆಗೆದಾಕ್ತಾರೆ ದೇವರು? ಫಸ್ಟ್ ಪ್ರಾರ್ಥನೆ ನೆಟ್ಟ ಮಾಡ್ಕೊ ಅಂತಾರೆ. ಈ ಜಾತಿಯು ದೇವರ ಪ್ರಾರ್ಥನೆಯಿಂದ ಹೊರತು, ಉಪವಾಸದಿಂದ ಹೊರತು ಇದು ಬಿಟ್ಟು ಹೋಗೋದಿಲ್ಲ. ಕೆಲವು ಸಮಸ್ಯೆಗಳು, ಕೆಲವು ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳಿ, ಉಪವಾಸ ಪ್ರಾರ್ಥನೆ ಇಲ್ಲದೆ, ನಿಮ್ಮ ಜೀವನದಲ್ಲಿ ಪ್ರಾರ್ಥನೆ ಇಲ್ಲದೆ ಅದು ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ. ಐ ಚಾಲೆಂಜ್ ಯು, ಐ ಎನ್ಕರೇಜ್ ಯು. ನೀವು ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ಲೆವೆಲ್ ಇದೆಯೋ ಗೊತ್ತಿಲ್ಲ, ಇನ್ನೊಂದು ಲೆವೆಲ್ಗೆ ಮುಂದೆ ಬರೋದಕ್ಕೆ ನೀವು ಬರಬೇಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಪಡಿಸಲಾಗಿದ್ದೇನೆ. ಇದು ಮೊದಲನೇ ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ ಇನ್ನೊಂದಿರ್ಬೋದು. ಶಿಷ್ಯರು ಪ್ರಾರ್ಥನೆ ಮಾಡ್ತಿರ್ಬೋದು, ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಂಗಿಲ್ಲ. ಬಟ್ ಅವರ ಪ್ರಾರ್ಥನೆ ಈ ದೆವ್ವವನ್ನ ಓಡಿಸೋಷ್ಟು ಸ್ಟ್ರಾಂಗ್ ಇಲ್ಲ. ಅರ್ಥ ಆಯ್ತಾ? ಎರಡನೇ ಪಾಸಿಬಿಲಿಟಿ ಏನಂದ್ರೆ, ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಯೇಸು ಸ್ವಾಮಿಯವ್ರ ಜೊತೆಗೆ ಇರ್ತಾ ಇದ್ರು. ಅವ್ರಿಗೂ ಗೊತ್ತಾಗ್ತಾ ಇತ್ತು ಯಾರು ಪ್ರಾರ್ಥನೆ ಮಾಡ್ತಾವ್ರೆ, ಯಾರು ಪ್ರಾರ್ಥನೆ ಮಾಡ್ತಿಲ್ಲ ಅಂತ. ಕೆಲವೊಮ್ಮೆ ನಿಂತ್ಕೊಂಡಾಗ ಕೆಲವ್ರು ಕೇಳ್ತೀನಿ, ಏನಪ್ಪ ಪ್ರಾರ್ಥನೆ ಮಾಡ್ತಿದ್ಯಾ ಇಲ್ವಾ, ದೇವ್ರ ವಾಕ್ಯ ಓದ್ತಿದಿಲ್ಲ ಅಂತ ಕೇಳ್ತೀನಿ. ಕೆಲವರು ಸ್ವಲ್ಪ ಅಷ್ಟು ಎಸ್ ಅಲ್ಲ ನೋ ಅಲ್ಲ, ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಅಲ್ಲೇನು ನಡೀತಾ ಇದೆ ಎಂಬುದಾಗಿ. ಸೊ ಅವ್ರು ಯೇಸ್ವಾಮಿ ಜೊತೆ ಇದರಿಂದ ಅವ್ರು ಸ್ವಲ್ಪ ಭಯ ಇರ್ತೈತೆ. ಎಲ್ಲಿ ಯೇಸ್ವಾಮಿ, ನಾನೇ ಕೇಳ್ತೀನಿ ಪಾಸ್ಟರ್, ಯೇಸ್ವಾಮಿ ಕೇಳಿರಲ್ವಾ, ಪೇತ್ರನೇ ಮುಂಜಾನೆ ಎಲ್ಲೋಗಿದ್ದೆ ನೀನು ಇವತ್ತು, ಪ್ರಾರ್ಥನೆ ಮಾಡ್ದ ಇಲ್ವಾ? ಆ ಬೈಕಾದ್ರೆ ಏನೋ ಒಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಅದು ಪ್ರೀತಿಯಿಂದ ಅಥವಾ ಆಡವಾದಲ್ಲ, ಏನೋ ಮಾಡ್ಬೇಕಲ್ಲ ಕಾಟಾಚಾರಕ್ಕೆ, ದಿನನಿತ್ಯ ಅದೊಂದು ಅಭ್ಯಾಸ. ಮುಖ ತೊಳ್ಕೊಳ್ತೀವಿ, ಅಲ್ಲಿಸ್ತೀವಿ, ಅದೊಂದು ಡೈಲಿ ಏನೋ ಮಾಡ್ಕೊಳ್ತೀವಿ. ಆ ರೀತಿ ಪ್ರಾರ್ಥನೆ ಮಾಡ್ತಿರ್ಬೋದು. ಅದರಲ್ಲಿ ಏನಿಲ್ಲ, ದೇವರ ನಿಜವಾದ ಆಳವಾದ ಕ್ಲೋಸ್ನೆಸ್, ಇಂಟಿಮೆಸಿ ಇಲ್ಲ. ಅಥವಾ ಶಿಷ್ಯರು ಕೂಡ ಭಯ ಇರ್ಬೋದು. ಫಸ್ಟೇ ಅವ್ರ 12 ಜನರು ಎಷ್ಟು ಐಕ್ಯತೆ ಇದೆ ಎಂಬುದಾಗಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಅಲ್ವಾ? ಭಾಳ ಯುನೈಟೆಡ್ ಅವರು ಅಲ್ವಾ? ನಿಜನಾ? ಓಕೆ. ಅವ್ರಿಗೆ ಒಬ್ರು ಪ್ರಾರ್ಥನೆ ಮಾಡಿಲ್ಲ, ಇನ್ನೊಬ್ರು ಆಗಿ ಯೇಸು ಹಾಕೊಟ್ಬಿಡ್ತಾ ಇದ್ರು, ಇವತ್ತು ಇವ್ರು ಪ್ರಾರ್ಥನೆ ಮಾಡಿಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಎಲ್ಲರೂ ಕೂಡ, ಸೊ ಈ ಶಿಷ್ಯರ ಜೀವನ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಂಗಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ಅದು ರಿಚುವಲಿಸ್ಟಿಕ್, ರೊಟೀನ್, ರಿಲಿಜಿಯಸ್ ಪ್ರೇಯರ್ಸ್. ಅಂದ್ರೆ ಆ ಪ್ರಾರ್ಥನೆಯಲ್ಲಿ ನಿಜವಾದ ಭಕ್ತಿ ಇಲ್ಲ, ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ, ಆಳತೆ ಇಲ್ಲ. ಏನೋ ಕ್ರೈಸ್ತ ನಾವು ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ನಾವು ದೇವರ ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಬಟ್ ಸುಮ್ಮನೆ ಕೂತ್ಕೊಂಡು ದೇವರ ಸ್ಥಾನದಲ್ಲಿ ಮನ ಬಿಚ್ಚಿ, ಹೃದಯ ಬಿಚ್ಚಿ, ಅದರೊಟ್ಟಿಗೆ ಒಂದು ತಂದೆಯ ರೀತಿಯಲ್ಲಿ ಮಾತನಾಡುವ ರೀತಿಯಲ್ಲಿ ಆ ಅನುಭವ ಅವ್ರಿಗೆ ಇಲ್ಲದೆ ಇರ್ಬೋದು. ಅದಕ್ಕೆ ಅವ್ರ ಪ್ರಾರ್ಥನೆ ಲೆವೆಲ್ ಇದೆ, ಬಟ್ ಎಲ್ಲಿಯವರೆಗಿಲ್ಲ ಅದು ಈ ದೆವ್ವವನ್ನ ಹೊರಡಿಸುವ ಮಟ್ಟಕ್ಕೆ ಅವರ ಪ್ರಾರ್ಥನೆ ಜೀವಿತ ಇಲ್ಲ. ಅಂದ್ರೆ ನಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಇರ್ಬೋದು, ಆದರೆ ನಿಮ್ಮ ಪ್ರಾರ್ಥನೆ ದೆವ್ವ ಹೊರಡಿಸುವ ಮಟ್ಟಕ್ಕಿದೆಯಾ ನಿಮ್ಮ ಪ್ರಾರ್ಥನೆ ಜೀವಿತ? ಇವತ್ತು ನಿಮ್ಮ ಮುಂದೆ ಅನ್ನೋ ಕರ್ಕೊಂಬಂದು, ಶಿಷ್ಯರ ಮುಂದೆ ಕರ್ಕೊಂಬಂದ ರೀತಿಯಲ್ಲಿ ಯಾರೊಬ್ರು ಕರ್ಕೊಂಬಂದು ದೆವ್ವ ಹಿಡಿದ ಓಡಿಸೋದ್ರೆ ಜನ ಓಡಿಸ್ತಿರಲಿಲ್ಲ. ಅವರು ಫಸ್ಟ್ ನೀವು ಎದ್ಕೊಂಡು ಓಡ್ತೀರಾ, ಎಲ್ಲ ನನಗೆ ಕಾಲ್ ಮಾಡ್ತೀರಾ, ಪಾಸ್ಟ್ರೆ ಎಲ್ಲ ಬಂದು ಅರ್ಜೆಂಟಲ್ಲಿ ಅಂತ. ಎಲ್ಲರೂ ಕೂಡ ನಮ್ಮ ಪ್ರಾರ್ಥನೆ ದೆವ್ವಗಳ ಹೊರಡಿಸುವ ಮಟ್ಟಕ್ಕೆ ಬರಬೇಕು, ರೋಗಗಳನ್ನು ಹೊರಡಿಸುವಷ್ಟು ಮಟ್ಟಕ್ಕೆ ಬರಬೇಕು, ಪರಿಸ್ಥಿತಿಗಳನ್ನು ಬದಲಾಯಿಸುವಷ್ಟು ಮಟ್ಟಕ್ಕೆ ನಾವು ಬರಬೇಕು. ಈ ಉಪವಾಸ 21 ದಿನದ ಉಪವಾಸ ಪ್ರಾರ್ಥನೆಗಳನ್ನು 2 ರೀತಿ ನಾವು ನೋಡ್ಬೋದು. ಒಂದು ಸರ್ಕಲ್ಸ್ ರೀತಿಯಲ್ಲಿ, ಇನ್ನೊಂದು ಸ್ಟೆಪ್ಸ್ ರೀತಿಯಲ್ಲಿ. ಸರ್ಕಲ್ಸ್ ಅಂದರೆ ಪ್ರತಿ ವರ್ಷ ನಾವು ಉಪವಾಸ ಪ್ರಾರ್ಥನೆಗೆ ಬರ್ತೀವಿ, ಸಭೆಗೆ ಬರ್ತೀವಿ, ಅದೊಂಥರ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಆಮೇಲೆ ಉಪವಾಸ ಪ್ರಾರ್ಥನೆಗೆ ಬರ್ತೀವಿ,
ಅಳ್ತೀವಿ, ಅಪ್ಪ ಪಾಪ ಕ್ಷಮಿಸು, ಇಲ್ಲ ನಮ್ಮ ಜೀವಿತ ದೇವರು ಹೊಸ ಒಪ್ಪಿಸ್ಕೊಡ್ತೀವಿ, ಹೊಸ ಅಭಿಷೇಕ ಪಡ್ಕೊಳ್ತೀವಿ, ಹೊಸ ಪ್ರಕರಣ ಪಡ್ಕೊಳ್ತೀವಿ, ಹೊಸ ಅನುಭವಗಳನ್ನ ಪಡ್ಕೊಳ್ತೀವಿ, ಅದ್ಭುತಗಳನ್ನ ಪಡ್ಕೊಳ್ತೀವಿ. ಉಪವಾಸ ಪ್ರಾರ್ಥನೆ ಆದಮೇಲೆ ಮತ್ತೆ ಯಥಾಸ್ಥಿತಿ, ನಾಯಿ ಬಲ ಡೊಂಕೆ ಅಂದಂಗೆ ಮತ್ತೆ ಅದೇ ಹಳೆಯ ಜೀವಿತ, ಹಳೆಯ ಪಾಪ, ಹಳೆಯ ಚಟುವಟಿಕೆಗಳು, ಹಂಗೆ ಮತ್ತೆ ಲೋಕದ ಕಡೆಗೆ ಹೋಗ್ಬಿಡ್ತೀವಿ. ಮತ್ತೆ ಫಾಸ್ಟಿಂಗ್ ಪ್ರೀ ಅನೌನ್ಸ್ಮೆಂಟ್ ಬಂದಾಗ ಮತ್ತೆ ರೆಡಿ ಆಗೋದು ಫಾಸ್ಟಿಂಗ್ಗೆ. ಮತ್ತೆ ಬಂದು ಏನು ಮಾಡ್ತೀವಿ, ಪ್ರಾರ್ಥನೆಗೆ ಬರ್ತೀವಿ, ಅಳ್ತೀವಿ, ಅಭಿಷೇಕ ಪಡ್ಕೊಳ್ತೀವಿ, ದೇವ್ರ ವಾಕ್ಯ ಕೇಳ್ತೀವಿ, ಮತ್ತೆ ಅದೇ ಗತಿ. ಆ ರೀತಿ ಆದರೆ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರುತ್ತೆ? ಫೈರ್ ಇನ್ ದ ಮೌಂಟೈನ್, ರನ್ 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 ಅಂತ ಸರ್ಕಲ್ ಹೊಡಿತಾನೆ ಇರ್ತೀರಾ. ಸರ್ಕಲ್ ಹೊಡಿತಾನೆ ಇದ್ರೆ ನೀವು ಮುಂದೆ ಹೋಗಕ್ಕಾಗುತ್ತಾ? ಸರ್ಕಲ್ ಹೊಡಿತಾನೆ ಇದ್ರೆ ಮುಂದೆ ಹೋಗಕ್ಕಾಗುತ್ತಾ ನೀವು? ನಮ್ಮ ಕ್ರೈಸ್ತವ ಜೀವಿತ ಸರ್ಕಲ್ ಹೊಡಿದಿರಬಾರ್ದು, ರೌಂಡ್ ರನ್ 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 ಅನ್ಕೊಂಡು. ನಮ್ಮ ಕ್ರೈಸ್ತವ ಜೀವನದಲ್ಲಿ ಮುಂದೆ ಹೋಗೋ ಅನುಭವ, ಪ್ರಗತಿ ಅನುಭವ, ಬೆಳವಣಿಗೆ ಅನುಭವ, ಒಂದು ಹಂತದಿಂದ ಇನ್ನೊಂದು ಹಂತ, ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ, ಪ್ರಕಟಣೆಯಲ್ಲಿ, ಸೇವೆಯಲ್ಲಿ, ಅಭಿಷೇಕದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋ ಅನುಭವ ನಮ್ದಾಗಿರ್ಬೇಕು. ಈ ಪ್ರಾರ್ಥನೆಯ ಅನುಭವವನ್ನು ಇನ್ನೊಂದು ರೀತಿ ನೋಡ್ಬೋದು, ಸ್ಟೆಪ್ಸ್ ರೀತಿಯಲ್ಲಿ. ಯಾಕೆ ಪ್ರತಿ ವರ್ಷ ನಾವು ಮಾಡ್ತೇವೆ ಅಂದರೆ ರನ್ ರನ್ ಮಾಡೋಕ್ಕೋಸ್ಕರ ಅಲ್ಲ. ಅರ್ಥ ಆಯ್ತಾ? ಪ್ರತಿ ವರ್ಷ ನಾವು ಯಾಕೆ ಉಪವಾಸ ಪ್ರಾರ್ಥನೆ ಮಾಡೋದಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬೆಳೆಯೋಕ್ಕೋಸ್ಕರ. ಪ್ರಾರ್ಥನೆಗೆ ಬರ್ತೇವೆ, ದೇವರ ಅಭಿಷೇಕ ಪಡ್ಕೊಳ್ತೇವೆ, ಪ್ರಕಟಣೆ ಪಡ್ಕೊಳ್ತೇವೆ, ದೇವ್ರನ್ನ ಅನುಭವಿಸ್ತೇವೆ, ಬಲಗೊಳ್ಕೊಳ್ತೇವೆ, ಅದರಿಂದ ಇನ್ನೊಂದು ಹಂತಕ್ಕೆ ಹೋಗ್ತೇವೆ. ಹಂಗಂದ್ಬಿಟ್ಟು ನಾವು ಪರ್ಫೆಕ್ಟ್ ಆಗಿರ್ತೀವಿ ಅಂತ ಹೇಳ್ತಾ ಇಲ್ಲ. ಕೆಲವೊಮ್ಮೆ ಬೀಳ್ತೇವೆ, ಕೆಲವೊಮ್ಮೆ ಶೋಧನೆಗಳು ಉಂಟಾಗುತ್ತೆ, ಕೆಲವೊಮ್ಮೆ ನಿರಾಶೆಗಳು ಆಗ್ತವೆ, ಕೆಲವೊಮ್ಮೆ ಭಯ ಆಗುತ್ತೆ. ಆಲ್ ರೈಟ್, ಬಟ್ ನಾವೇನು ಮಾಡ್ತೇವೆ? ಅದೆಲ್ಲರ ನಡುವೆ ಬೆಳೀತಾ ಇರ್ತೇವೆ, ಅದೆಲ್ಲರ ನಡುವೆ ದೇವ್ರನ್ನ ಅವಲಂಬಿಸ್ಕೊಳ್ಳೋದನ್ನ ಕಲ್ತ್ಕೊಳ್ತೇವೆ, ಅದೆಲ್ಲರ ನಡುವೆ ಮುಂದೆ ನುಗ್ಗಿ ಹೋಗ್ತಾ ಇರ್ತೇವೆ. ಆ ರೀತಿಯಾದ ಒಂದು ಮನಸ್ಥಿತಿಯಿಂದ, ಮನೋಭಾವನೆಯಿಂದ ನಾವು ಉಪವಾಸ ಪ್ರಾರ್ಥನೆಗಳು ಬಂದಾಗ ಅದು ಸರ್ಕಲ್ಸ್ ಆಗಿರೋದಿಲ್ಲ. ಅದು ಯಾವ ರೀತಿ ಇರುತ್ತೆ? ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಿಗೆ. ಹಲ್ಲೆಲೂಯಾ. ಆದರೆ ಪ್ರಿಯ ನಮ್ಮೆಲ್ಲರೂ ಕೂಡ ದೇವರು ಈ ಒಂದು ಆತ್ಮೀಯ ಜೀವನದ, ಪ್ರಾರ್ಥನೆಯ ಅನುಭವದ, ದೇವರೊಟ್ಟಿಗೆ ನಡಿಗೆಯ ಇನ್ನೊಂದು ಹಂತಕ್ಕೆ ದೇವರು ನಮ್ಮನ್ನ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿ ನೋಡಿ, ಹೇಳಿ, ದೇವರು ನಿಮ್ಮನ್ನ ಇನ್ನೊಂದು ಹಂತಕ್ಕೆ ನಿಮ್ಮನ್ನ ಕರೀತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದು ಶಿಷ್ಯರಲ್ಲಿ ಪ್ರಾರ್ಥನೆ ಅನುಭವ ಇದ್ದಿರ್ಬೋದು ಆ ಟೈಮಲ್ಲಿ. ಎರಡನೇದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ಸಾಕಷ್ಟು ಮಾಡ್ತಾ ಇಲ್ಲ. ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿಲ್ಲ ಅಂತ ನಾನು ಹೇಳಕ್ಕಾಗ್ತಾ ಇಲ್ಲ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀರಿ, ಹ್ಞೂ ಅಂತಾರೆ. ಬಟ್ ನಿಮ್ಮ ಪ್ರಾರ್ಥನೆ ಎಷ್ಟು ಶಕ್ತಿ, ಎಷ್ಟು ಬಲ, ಎಷ್ಟೊತ್ತು ಮಾಡ್ತಾರೆ ಅನ್ನೋ ಗೊತ್ತಾಗತ್ತೆ. ಓಕೆ, ನಿಮ್ಮ ಪ್ರಾರ್ಥನೆಯಲ್ಲಿ ಬಲ ಬೇಕಾಗಿದೆ. ಇನ್ನೊಂದು ಹಂತಕ್ಕೆ ನಾವು ಪ್ರಾರ್ಥನೆಯಲ್ಲಿ ಬೆಳಿಬೇಕಾಗಿದೆ. ಹಲ್ಲೆಲೂಯಾ. ಮೂರನೇದು ನನಗೇನು ಅನ್ಸುತ್ತೆ ಅಂದರೆ, ಈ ಶಿಷ್ಯರು ಪಾಪ ಪ್ರಾರ್ಥನೆಯ ವ್ಯಕ್ತಿಗಳೇ, ಅವ್ರು ಪ್ರಾರ್ಥನೆ ಮಾಡೋ ಜನರು ಅಲ್ಲ ಅಂತ ಹೇಳಕ್ ಕೂಡ ಆಗಲ್ಲ. ಬಟ್ ಆ ಒಂದು ಟೈಮಲ್ಲಿ, ಆ ಒಂದು ಸೀಸನಲ್ಲಿ, ಆ ಒಂದು ಸಮಯದಲ್ಲಿ, ಆ ಒಂದು ಫೇಸಲ್ಲಿ ಪ್ರಾರ್ಥನೆಯ ಅಭಾವ ಇದ್ದಿರ್ಬೋದು. ಅರ್ಥ ಆಯ್ತಾ ಹೇಳಿ ನಾನು? ಅವರೆಲ್ಲ ಪ್ರಾರ್ಥನೆ ಜನರೇ, ಅವರೆಲ್ಲ ಯೆಹೂದ ಗೋತ್ರ ಹುಟ್ಟಿದವರು, ಚಿಕ್ಕ ಮಕ್ಕಳಿಂದ ಕೂಡ ಪ್ರಾರ್ಥನೆ ಮಾಡೋಕ್ಕೆ ಕಲಿತಿರಂಥವರು. ಅವ್ರು ಯೇಸು ಸ್ವಾಮಿಯ ಪ್ರಾರ್ಥನೆಯನ್ನ ಗಮನಿಸಿದ್ರು, ಬೇರೆಯವರ ಪ್ರಾರ್ಥನೆ ಕೂಡ ಗಮನಿಸಿದ್ರು. ಯೇಸು ಸ್ವಾಮಿಯ ಪ್ರಾರ್ಥನೆಯಲ್ಲಿ ಶಕ್ತಿಯನ್ನು ಗಮನಿಸಿದ್ರು. ಬೇರೆಯವರು ಪ್ರಾರ್ಥನೆ ಮಾಡಿದ್ರೆ ಏನು ನಡೀತಾ ಇಲ್ಲ, ಒಂದು ಸೊಳ್ಳೆ ಕೂಡ ಹೋಗೋದಿಲ್ಲ. ಅದು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ರೆ ರೋಗಗಳು ವಾಸಿ ಆಗ್ತಿವೆ, ದೆವ್ವಗಳು ಹೋಗ್ತವೆ. ಶಿಷ್ಯರಿಗೆ ಈ ಥರ ಪ್ರಾರ್ಥನೆ ನೋಡಿಲ್ವಲ್ಲಪ್ಪ ಅಂದ್ಬಿಟ್ಟು ಅವ್ರು ಬಂದು ಯೇಸು ಸ್ವಾಮಿಯ ಕೇಳಿದ್ರು, ಗುರುವೇ, ನಮಗೆ ನೀನು ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಡು. ಎಷ್ಟು ಜನ ಕೇಳಿದಿರಾ? ಆದ್ರೆ ಯೇಸು ಸ್ವಾಮಿ ಹತ್ರ ಬಂದು ದೇವರೇ ಪ್ರಾರ್ಥನೆ ಮಾಡೋಕೆ ಕಲಿಸ್ಕೊಡು ಅಂತ ಕೇಳಿದ್ದೀರಾ? ಇವತ್ತು ಕೇಳ್ತಾ ಇದ್ದೀನಿ ನಾನು, ನನಗೆಲ್ಲ ಗೊತ್ತಿಲ್ಲ. ಇವತ್ತು ಕೂಡ ದೇವರೇ ನನಗೆ ಕಲಿಸ್ಕೊಡು ಅಂತ ಕೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ಕಲಿಸ್ಕೊಟ್ರು. ಕಲಿಸ್ಕೊಟ್ಟ ನಂತರ ಏನಾಯ್ತು ಗೊತ್ತಾ? ಅವ್ರು ಯೇಸು ಸ್ವಾಮಿ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಅವ್ರು ಯೇಸು ಸ್ವಾಮಿ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಏನಾಯ್ತು ಗೊತ್ತಾ? ಯೇಸು ಸ್ವಾಮಿ ಏನು ಕಾಣ್ತಾ ಇದ್ರು, ಅವರು ಅದನ್ನು ಕಾಣ್ತಾ ಇದ್ರು. ಯೇಸು ಸ್ವಾಮಿ ಅವನ ಸೇವೆ ಕಳಿಸಿದ್ರು, 70 ಜನ ಇಬ್ಬರಿಬ್ಬರಾಗಿ. ಅವ್ರು ವಾಪಸ್ ಬಂದಾಗ ಏನಂತ ಹೇಳ್ತಾ ಇದ್ರು ಯೇಸು ಸ್ವಾಮಿ ಹತ್ರ? ಗುರುವೇ, ಏನು ನಡೀತು ಗೊತ್ತಾ ನಮ್ಮ ಸೇವೆಯಲ್ಲಿ? ರೋಗಗಳು ವಾಸಿ ಆಗ್ತಾ ಇವೆ, ದೆವ್ವಗಳು ಹೋಗ್ತಾ ಇವೆ. ವಾವ್! ನಾವು ಯೇಸು ಸ್ವಾಮಿ ಹಾಗೆ ನಾವು ಪ್ರಾರ್ಥಿಸಿದ್ರೆ ಯೇಸು ಸ್ವಾಮಿಯ ಜೀವನದಲ್ಲಿ ಏನು ನೋಡಿದ್ವೋ ಅದು ಕೂಡ ನಾವೇ ನೋಡ್ತೇವೆ. ಶಿಷ್ಯರು ಕೂಡ ಅದನ್ನೇ ಕಂಡ್ರು. ಸೊ ಈ ಶಿಷ್ಯರಿಗೆ ಪ್ರಾರ್ಥನೆ ಮಾಡಕ್ ಬರಲ್ಲ ಅಂತಿಲ್ಲ. ಈ ಶಿಷ್ಯರ ಜೀವನದಲ್ಲಿ ಪ್ರಾರ್ಥನೆ ಅಭಾವ ಇತ್ತು ಅಂತ ಕೂಡ ಅಲ್ಲ. ಇವರು ಕೂಡ ಪ್ರಾರ್ಥನೆಯ ಜನರೇ. ಬಟ್ ಆ ಒಂದು ಟೈಮಲ್ಲಿ ಆ ತಂದೆ ಆ ದೆವ್ವದ ಮಗುವನ್ನು ಕರ್ಕೊಂಬಂದ್ರಲ್ಲ, ಆ ಟೈಮಲ್ಲಿ ಅವರ ಪ್ರಾರ್ಥನೆ ಜೀವಿತ ಸ್ವಲ್ಪ ಡೌನ್ ಆಗಿತ್ತು. ಸೊ ನಮ್ಮ ಒಂದು ಪರಿಸ್ಥಿತಿಗಳು ಆ ರೀತಿ ಇರ್ಬೋದು. ಒಂದಾನೊಂದು ಕಾಲದಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಗಂಟೆಗಟ್ಟಲೆ ಉಪವಾಸ ಮಾಡ್ತಾ ಇದ್ವಿ, ನಮ್ಮ ಪ್ರಾರ್ಥನೆ ತುಂಬ ಚೆನ್ನಾಗಿದ್ದಿರ್ಬೋದು. ಬಟ್ ಈ ವಾಕ್ಯವನ್ನು ಕೇಳ್ತಾ ಇರುವಾಗ ಇವತ್ತು ಈ ಕ್ಷಣದಲ್ಲಿ ನಿಮ್ಮ ಪ್ರಾರ್ಥನೆಯ ಜೀವನ ಯಾವ ರೀತಿ ಇದೆ? ಹಲ್ಲೆಲೂಯಾ.
ನೆನ್ನೆಯ ಪ್ರಾರ್ಥನೆ ಅದು ನೆನ್ನೆಗಾಯ್ತು, ನೆನ್ನೆ ಅದ್ಭುತಗಳನ್ನ ಕಂಡ್ರಿ, ನೆನ್ನೆ ಬಿಡುಗಳನ್ನ ಕಂಡ್ರಿ. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನು ಜಯಿಸ್ಬೇಕಂದ್ರೆ ನೆನ್ನೆಯ ಪ್ರಾರ್ಥನೆಯಿಂದ, ನೆನ್ನೆಯ ನಂಬಿಕೆಯಿಂದ, ನೆನ್ನೆಯ ಅಭಿಷೇಕದಿಂದ ಇವತ್ತಿನ ಪರಿಸ್ಥಿತಿಗಳನ್ನು ನೀವು ಗೆಲ್ಲುವುದಕ್ಕೆ, ಜಯಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ಪರಿಸ್ಥಿತಿಗಳನ್ನು ಜಯಿಸೋದಕ್ಕೆ, ಇವತ್ತಿನ ಹೋರಾಟಗಳನ್ನು ಜಯಿಸೋದಕ್ಕೆ, ಇವತ್ತಿನ ಒಂದು ವಿಷಯಗಳ ಮೇಲೆ ಜನ ಹೊಂದಬೇಕಂದ್ರೆ ಇವತ್ತಿನ ಪ್ರಾರ್ಥನೆ, ಇವತ್ತಿನ ನಂಬಿಕೆ ಬೇಕಾಗಿದೆ. ಹಲ್ಲೆಲೂಯಾ. ಆದ್ರೆ ನನ್ನ ಪ್ರಶ್ನೆ ನಿಮ್ಮೆಲ್ಲರೂ ಕೂಡ ಇವತ್ತು ನಿಮ್ಮ ಪ್ರಾರ್ಥನೆ ಜೀವಿತ ಯಾವ ರೀತಿ ಇದೆ? ಈ ಒಂದು ಉಪವಾಸ ಪ್ರಾರ್ಥನೆಯ ಒಂದು ಕಾಲ ನಮ್ಮ ಪ್ರಾರ್ಥನೆ ಜೀವಿತವನ್ನು ಸರಿಪಡಿಸಿಕೊಳ್ಳೋ ಸಮಯ ಆಗಿರುತ್ತೆ. ಹಲ್ಲೆಲೂಯಾ. ಹೌದು ಕರ್ತನೆ, ನನ್ನ ಅಭಾವವಿದೆ, ಹಿಂದಿನ ಕಾಲದಲ್ಲಿ ಚೆನ್ನಾಗಿತ್ತು, ಬಟ್ ಇವತ್ತು ಬಿದ್ದೋಗಿದ್ದೇನೆ. ಬಟ್ ದೇವರು ನಮಗೆ ಕೊಡ್ತಿರ್ತಕ್ಕಂಥ ಇನ್ನೊಂದು ಸದಾವಕಾಶ. ಹಲ್ಲೆಲೂಯಾ. ನಾವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯಾವಾಗ ಏನು ನಡೀತು ನಮ್ಮ ಜೀವನದಲ್ಲಿ ಗೊತ್ತಿಲ್ಲ, ಬಟ್ ಯಾವಾಗಲೂ ಕೂಡ ನಾವು ಪ್ರಾರ್ಥನೆಯಿಂದ ರೆಡಿ ಇರಬೇಕು. ಆವತ್ತು ಶಿಷ್ಯರಿಗೆ ಗೊತ್ತಿರಲಿಲ್ಲ, ಬೆಳಗ್ಗೆ ಹೊತ್ತು ಯಾರೋ ಕರ್ಕೊಂಡ್ಬರ್ತಾರೆ ದೆವ್ವ ಓಡಿಸು ಅಂತ. ಎಲ್ಲ ಟೈಮಲ್ಲಿ ಏಸು ಇರ್ತಾರೆ, ಏಸು ಇದ್ರೆ ಅವ್ರು ನೋಡ್ಕೊಂಡ್ಬಿಟ್ಟಿರೋರು, ಏಸು ಬೇರೆ ಇಲ್ಲ ಅಲ್ಲಿ. ಬಟ್ ಆ ಪ್ರಾಬ್ಲಮ್ ಎದುರಾಯ್ತು ಅವ್ರಿಗೆ. ಯಾವಾಗ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಎದುರಾಗುತ್ತೆ ಅಂತ ಗೊತ್ತಿಲ್ಲ. ಗೊತ್ತಾ ನಿಮಗೆ? ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಆರಾಮಾಗಿ, ಇದ್ದಕ್ಕಿದ್ದಂಗೆ ಎಲ್ಲಿಂದ ಬರುತ್ತೋ ಗೊತ್ತೆಲ್ಲ ಬಂದ್ಬಿಡ್ತಾವೆ ಒಂದೇ ಸರಿ. ಆ ರೀತಿ ಅನುಭವ ಆಗಿದೆಯಾ? ಅದಕ್ಕೆ ನಾವು ಪ್ರಾರ್ಥನೆಯಲ್ಲಿ ಮುಂಚೆನೇ ರೆಡಿ ಇದ್ರೆ ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸಕ್ಕೆ ಶಕ್ತಿ ನಮ್ಮಲ್ಲಿರುತ್ತೆ. ನಮ್ಮ ಪ್ರಾರ್ಥನೆಯಲ್ಲಿ ಬಲ ಇಲ್ಲದೆ ಹೋದ್ರೆ, ಪ್ರಾರ್ಥನೆ ಅಭ್ಯಾಸ ಇಲ್ಲದೆ ಹೋದ್ರೆ, ಸಡನ್ ಆಗಿ ಸಮಸ್ಯೆ ಬಂದಾಗ ನಾವು ಕುಸಿದು ಕೆಳಗೆ ಬೀಳ್ತೇವೆ, ನಿರಾಶೆ ಒಳಗಾಗ್ತೇವೆ, ಕನ್ಫ್ಯೂಸ್ ಆಗ್ಬಿಡ್ತೇವೆ, ಗೊಂದಲಗೊಳಗಾಗ್ತೇವೆ, ಭಯ ಆಗುತ್ತೆ, ಏನ್ ಮಾಡ್ಬೇಕೋ ಗೊತ್ತಾಗಲ್ಲ, ಇನ್ನು ನನ್ನಿಂದ ಆಗಲ್ಲ ಅನ್ನೋ ಒಂದು ಅನುಭವಕ್ಕೆ ಬಂದ್ಬಿಡ್ತೇವೆ. ಇಷ್ಟ ಬಂದಾಗ ಮಾತಾಡ್ತೇವೆ, ಹೇಗೆ ಅದನ್ನ ವರ್ತಿಸ್ಬಿಡ್ತೇವೆ, ಮಾಡಬಾರ್ದೆಲ್ಲ ಮಾಡ್ಬಿಡ್ತೇವೆ, ಸಮಸ್ಯೆ ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ತೇವೆ. ಅದನ್ನ ಪ್ರಾರ್ಥನೆಯಲ್ಲಿ ಮುಂಚೆನೆ ರೆಡಿ ಇದ್ರೆ ಏನೇ ಬಂದರೂ ಕೂಡ ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೇಕೆಂಬುದಾಗಿ ನಾವು ರೆಡಿ ಇರ್ತೇವೆ. ಅನೇಕ ಜನರು ಕಷ್ಟಗಳಿಗೆ ತಳ್ಳಲ್ಪಟ್ಟಾಗ ಆವಾಗ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಾನಿಯಲ್ನ ಯಾವಾಗ ಪ್ರಾರ್ಥನೆ ಮಾಡಿದ್ದು? ಸಿಂಹದ ಬೋನಲ್ಲಿ ಹಾಕಲ್ಪಟ್ಟಾಗ ಅಥವಾ ಹಾಕಕ್ಕಿಂತ ಮುಂಚೆನ ಆಮೇಲೆ? ಆತನ ಮುಂಚೆನೆ, ಸಿಂಹದ ಬೋನಿನಲ್ಲಿ ಹಾಕುವುದಕ್ಕಿಂತ ಮುಂಚೆನೆ ಆತನ ಪ್ರಾರ್ಥನೆಯ ವ್ಯಕ್ತಿ ಆಗಿದ್ದರಿಂದ ಸಿಂಹದ ಬೋನಿನಲ್ಲಿ ಹಾಕಲ್ಪಟ್ಟಾಗ ಅವನು ಆರಾಮಾಗಿ ನಿದ್ದೆ ಮಾಡ್ತಾನೆ. ರಾಜನಿಗೆ ನಿದ್ದೆ ಇಲ್ಲ ಅರಮನೆಯಲ್ಲಿ, ಹಾಕ್ದವನ್ಗೆ. ಬಟ್ ಇದನ್ನು ಆ ಒಂದು ಹಸುವಿನಿಂದ ಇದ್ದಂಥ ಸಿಂಹಗಳನ್ನ ಪಿಲ್ಲೋ ಮಾಡಿಕೊಂಡು ಆರಾಮ ಮಲಗಿದ್ದಾನೆ. ಅದು ನಮ್ಮ ಪರಿಸ್ಥಿತಿ. ನಾವು ಪ್ರಾರ್ಥನೆಯ ಜನರಾಗಿದ್ರೆ ನಮ್ಮಲ್ಲಿ ನಾವು ಯಾವಾಗ ಪ್ರಾರ್ಥನೆ ಮಾಡ್ತಿರ್ತೇವೋ ದೇವರು ನನ್ನ ಸಂಗಡ ಇದ್ದಾನೆ ಎಂಬ ಭರವಸೆ ನಮಗಿರುತ್ತೆ. ಯಾವಾಗ ನಾವು ಪ್ರಾರ್ಥನೆ ಮಾಡ್ತಿರ್ತೇವೋ ದೇವರು ಎಲ್ಲವನ್ನು ನೋಡ್ಕೊಳ್ತಾನೆ ಎಂಬ ನಂಬಿಕೆ ನಮಗಿರುತ್ತೆ. ಯಾವಾಗ ನಾವು ಪ್ರಾರ್ಥನೆಯಲ್ಲಿ ಮುಳುಗಿರ್ತೇವೋ ಏನೇ ಆದರೂ ಕೂಡ ಎಲ್ಲವನ್ನು ಕೂಡ ದೇವರು ನಾವು ಒಳ್ಳೆಯದಕ್ಕಾಗಿ ತಿರುಗಿಸ್ತಾನೆ, ಆ ಒಂದು ನಂಬಿಕೆಯಲ್ಲಿ ನಾವು ನಡೆಯೋದಕ್ಕೆ ಸಾಧ್ಯ. ಅನೇಕರು ಸಿಂಹದ ಬೋನಲ್ಲಿ ಹಾಕಲ್ಪಟ್ಟಾಗ ಅಯ್ಯೋ ದೇವರೇ, ಅಪ್ಪ ಯಾಕೆ ಇದು ಹಿಂಗಾಯ್ತು, ಹೆಂಗೆ ಇದರಿಂದ ಹೊರಬರೋದು, ನನ್ನ ಕೈಲಿ ಆಗೋದಿಲ್ಲ, ಆ ರೀತಿಯಾಗಿ ನಾವು ಕಿರಿಸ್ತೇವೆ. ಆಗ ಪ್ರಾರ್ಥನೆ ಮಾಡಿದ್ರು ಪಾಪ ದೇವ್ರು ಹೆಂಗೋ ಬಂದು ಕಾಪಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಷ್ಟದಲ್ಲಿ ಸಿಹಾಕೊಂಡಾಗ ಕೂಡ, ಪ್ರಾರ್ಥನೆ ಇಲ್ಲದೆ ಹೋದ್ರು ಕೂಡ, ಕಷ್ಟದಲ್ಲಿ ಬಿದ್ದಾಗ ಅಪ್ಪ ಕಾಪಾಡು ಅಂದ್ರೆ ದೇವ್ರು ಬರ್ತಾರೆ. ಬಟ್ ಅದನ್ನೇ ನಾವು ಕಷ್ಟದಲ್ಲಿ ಬಿದ್ದಾಗ ಮಾತ್ರ ನಾವು ಪ್ರಾರ್ಥನೆ ಮಾಡುವಂಥ ಅಭ್ಯಾಸ ನಮಗೆ ಇರಬಾರ್ದು. ಸೊ ಈ 3 ಪಾಸಿಬಿಲಿಟೀಸ್ ಇದೆ. ಓಕೆ, ಒಂದು ಶಿಷ್ಯರಲ್ಲಿ ಪ್ರಾರ್ಥನೆ ಜೀವಿತ ಅಭಾವ ಇದ್ದಿರ್ಬೋದು, ಯಾಕಂದ್ರೆ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಪ್ರಾರ್ಥನೆ ಇಲ್ಲ. ಕೆಲವೊಮ್ಮೆ ನಾವು ಜೀವನದಲ್ಲಿ ಎಲ್ಲ ನಡೀತಾ ಇದ್ರೆ ದೇವ್ರನ್ನ ಮರ್ತು ಬಿಡ್ತೇವೆ, ಸಭೆ ಮರ್ತು ಬಿಡ್ತೇವೆ, ಪ್ರಾರ್ಥನೆ ಮರ್ತು ಬಿಡ್ತೇವೆ, ಕೆಲವೊಮ್ಮೆ ಬಿಸಿ ಆಗ್ಬಿಟ್ಟಿದ್ರೇನು. ಅಥವಾ ಶಿಷ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು, ಬಟ್ ದೆವ್ವಗಳನ್ನ ಹೊರಡಿಸೋ ಒಂದು ಮಟ್ಟಕ್ಕೆ ಇಲ್ಲದೆ ಇರ್ಬೋದು. ಅಥವಾ ಒಂದಾನೊಂದು ಕಾಲದಲ್ಲಿ ಅವರೆಲ್ಲ ಕೂಡ ಒಳ್ಳೆ ಪ್ರಾರ್ಥನೆ ವ್ಯಕ್ತಿಗಳನ್ನ ನೋಡ್ತೇವೆ ಸತ್ಯವೇದದಲ್ಲಿ, ಬಟ್ ಈ ಒಂದು ಟೈಮಲ್ಲಿ ಬಿದ್ದಿರ್ಬೋದು. ಸೊ ನಿಮ್ಮ ಯಾವ ಪರಿಸ್ಥಿತಿ ಇದೆ? ಈ 3 ಪರಿಸ್ಥಿತಿಯಲ್ಲಿ ನೀವೆಲ್ಲಿದ್ದೀರಾ? ಅಥವಾ ಕೆಲವರು ಹೇಳ್ಬೋದು, ಪಾಸ್ಟರ್ ನಮ್ಮ ಪ್ರಾರ್ಥನೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ನೀವು ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಪರಿಸ್ಥಿತಿ ಏನೇ ಇದ್ರೂ ಕೂಡ ಈ ಒಂದು 21 ಉಪವಾಸದ ಪ್ರಾರ್ಥನೆ ದಿನಗಳಲ್ಲಿ ನೀವು ಪಾಲ್ಗೊಳ್ಳುವಾಗ ನೀವು ಪ್ರಾರ್ಥನೆಯಲ್ಲಿ, ಆತ್ಮೀಯ ಜೀವನದಲ್ಲಿ, ನಂಬಿಕೆಯಲ್ಲಿ ಇನ್ನೊಂದು ಹಂತಕ್ಕೆ ಹೋಗುವ ಸಮಯವನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದ ಹೊರತಾಗಿ ಬಿಟ್ಟು ಹೋಗುವುದಿಲ್ಲ. ಕೆಲವು ಉಪವಾಸ ಪ್ರಾರ್ಥನೆಗೆ ಸಿದ್ಧರಾಗಬೇಕಾಗಿದೆ. ಇಷ್ಟೊತ್ತರ ಪ್ರಾರ್ಥನೆ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿದೆ. ನಾವು ಉಪವಾಸದ ಬಗ್ಗೆ, ಉಪವಾಸ ಅಂದ್ರೆ ಏನು ಆಗಲೇ ಹೇಳಿದೆ. ಉಪವಾಸ ಅಂದ್ರೆ ದೇವರ ಹತ್ತಿರಕ್ಕೆ ಬಂದು ಆತನ
ಸಾನ್ನಿಧ್ಯದಲ್ಲಿ ಕಳೆಯುವಂಥದ್ದು ಎಂಬುದಾಗಿ. ಓಕೆ, ಅದು ಊಟವನ್ನು ಬಿಟ್ಟು ದೇವರ ಮುಂದೆ ನಾವು ಹೆಚ್ಚಾಗಿ ಸಮಯನ ಕಳೆಯುವಂಥದ್ದು. ಆ ಉಪವಾಸದಲ್ಲಿ ನಾವೇನು ಮಾಡಬೇಕಾಗಿದೆ? ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಒಟ್ಟಾಗಿ ಆರಾಧನೆಗೆ ಬರಬೇಕು. ಅಂತ ಒಂದು ಸಮಯದಲ್ಲಿ ನಾವು ಉಪವಾಸದ ಬಲದ ಶಕ್ತಿಯನ್ನು ನಾವು ಕಾಣೋದಕ್ಕೆ ಸಾಧ್ಯ. ಸತ್ಯವೇದದಲ್ಲಿ ಬೇರೆ ಬೇರೆ ರೀತಿಯ ಉಪವಾಸಗಳ ಬಗ್ಗೆ ನಾವು ನೋಡ್ತೇವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಸ್ಟಿಂಗ್. ಒಂದು ಆಬ್ಸಲ್ಯೂಟ್ ಫಾಸ್ಟ್. ಆಬ್ಸಲ್ಯೂಟ್ ಫಾಸ್ಟ್ ಅಂದರೆ ಊಟನೂ ಇಲ್ಲ, ನೀರೂ ಇಲ್ಲ. ಮೋಶೆ 40 ದಿನ ಇದ್ರು ಆ ರೀತಿ. ಎಸ್ತೇರ್ 3 ದಿನ ಇದ್ಲು, ಆಕೆ ಮತ್ತು ಯಹೂದ್ಯರೆಲ್ಲರೂ ಕೂಡ. ಪೌಲನು ಅಪೊಸ್ತಲರ ಕೃತ್ಯ 9:9 ಆತನ ರಕ್ಷಣೆ ಹೊಂದಿದಾಗ 3 ದಿನ ಊಟ ಇಲ್ಲ, ನೀರು ಇಲ್ಲ. ಎಷ್ಟು ಜನ ಮಾಡ್ತಾರೆ ಈ ಉಪವಾಸ? ದಯವಿಟ್ಟು ಮಾಡಬೇಡಿ. ದೇವ ನಿಮ್ಮೊಟ್ಟಿಗೆ ನೇರವಾಗಿ ಮಾತಾಡಿದ್ರೆ ಹೊರತು ಓಕೆ ಈ ಉಪವಾಸದಲ್ಲಿ ನೀವು ಹೋಗಬೇಡಿ. ಅದು ಒಂದು ಇಟ್ಸ್ ನಾಟ್ ಅಡ್ವೈಸಬಲ್. ಓಕೆ, ಎರಡನೇದು ನಾರ್ಮಲ್ ಫಾಸ್ಟ್. ಯೇಸು ಸ್ವಾಮಿ ಮಾಡಿದ್ರು. ಮತ್ತೇನಾದ್ರು ಬರೆಸುವಾರ್ತೆ 4ನೇದಲ್ಲಿ ಯೇಸು ಸ್ವಾಮಿ ಉಪವಾಸ ಮಾಡಿದ್ರು. ಇದೇನಂದ್ರೆ ಆಹಾರ ಬಿಟ್ಟಿರ್ಬೋದು, ಬಟ್ ನೀರು ಕುಡಿಬೋದು. ಇದು ನಾರ್ಮಲ್ ಫಾಸ್ಟ್. ಓಕೆ, ಅದು ಎರಡನೇದು. ಮೂರನೇದು ಪಾರ್ಷಿಯಲ್ ಫಾಸ್ಟ್. ಅದು ದಾನಿಯಲ್ ಮಾಡ್ತಾನೆ. ದಾನಿಯಲ್ಲು 10:3. ಅದು ಕೆಲವೊಂದು ಸಮಯದಲ್ಲಿ ಮಾತ್ರ ಊಟ ಮಾಡ್ತಾ, ಕೆಲವೊಂದು ಪದಾರ್ಥಗಳನ್ನ ಮಾತ್ರ ತಿನ್ನುತ್ತಾ ಉಪವಾಸ ಮಾಡೋದು. ಮೋಸ್ಟ್ ಆಫ್ ದ ಟೈಮ್ಸ್ ನಾವೆಲ್ಲರೂ ಮಾಡುವಂಥದ್ದು ಪಾರ್ಷಿಯಲ್ ಫಾಸ್ಟ್. ನಾರ್ಮಲ್ ಫಾಸ್ಟ್ ಮಾಡ್ಬೋದು, ಪಾರ್ಷಿಯಲ್ ಫಾಸ್ಟ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಬಟ್ ವಾಟ್ ಫಾಸ್ಟಿಂಗ್ ಇಸ್ ನಾಟ್. ಉಪವಾಸ ಅಂದರೆ ಏನು ಅಲ್ಲ ಅನ್ನೋದನ್ನ ಹೇಳಕ್ಕೆ ಬಯಸ್ತೇನೆ. ಓಕೆ, ಫಾಸ್ಟಿಂಗ್ ಇಸ್ ನಾಟ್ ಡಯಟಿಂಗ್. ಇವತ್ತಿನ ಜನರು ಡಯಟಿಂಗ್ ಬಗ್ಗೆ ತುಂಬ ಅವ್ರಿಗೆ ಇಂಟ್ರೆಸ್ಟ್. ಫಾಸ್ಟಿಂಗ್ ಅಂದರೆ ಡಯಟಿಂಗ್ ಅಲ್ಲ. ಅದರಿಂದ ಫಿಸಿಕಲ್ ಬೆನಿಫಿಟ್ಸ್ ಆಗ್ಬೋದು, ಆಗುತ್ತೆ. ಬಟ್ ನಮ್ಮ ಪ್ರೈಮರಿ ಪರ್ಪಸ್ ಉಪವಾಸ ಮಾಡೋದಕ್ಕೆ ಕಾರಣ ಏನು? ಶರೀರದಲ್ಲಿ ನಾವು ಪಡ್ಕೊಳ್ಳೋ ಲಾಭಗೋಸ್ಕರ ಅಲ್ಲ. ಅದು ನಡೆದ್ರು ನಡೆದೇ ಹೋದ್ರು ನಾವು ಉಪವಾಸ ಇರೋಂಥದ್ದು ಯಾರಿಗೋಸ್ಕರ? ಅದು ದೇವರಿಗೋಸ್ಕರ, ನಮ್ಮ ಆತ್ಮೀಯ ಜೀವನದಲ್ಲಿ ಬೆಳೆದಕ್ಕೋಸ್ಕರ. ಹಲ್ಲೆಲೂಯಾ. ಉಪವಾಸ ಅನ್ನೋದು ಹಂಗರ್ ಸ್ಟ್ರೈಕ್ ಅಲ್ಲ. ದೇವರೇ ಈ ಕಾರ್ಯ ಮಾಡೋವರೆಗೂ ನಾನೇನು ಬಿಡಲ್ಲ, ನಾವು ಇದು ಮಾಡಲೇಬೇಕು ಅಂಥದ್ದಲ್ಲ. ಉಪವಾಸ ಪ್ರಾರ್ಥನೆಯಿಂದ ದೇವರ ಕೈಯನ್ನು ತಿರುಗಿಸೋಕ್ಕಾಗಲ್ಲ, ದೇವರ ಮನಸ್ಸನ್ನು ಬದಲಾಯಿಸೋಕ್ಕಾಗಲ್ಲ. ದೇವರು ಯಾವಾಗಲೂ ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಅದನ್ನು ಸಿದ್ಧವಾಗಿದ್ದಾನೆ. ಆದರೆ ನಮ್ಮನ್ನು ಅದು ಸಿದ್ಧ ಮಾಡುತ್ತೆ. ಇದು ನಮ್ಮ ಉಪವಾಸ ದೇವ್ರನ್ನ ಬದಲಾಯಿಸೋದಿಲ್ಲ. ದೇವರು ಬದಲಾಗಬಾರ್ದು. ದೇವ್ರು ಒಳ್ಳೆಯವ್ನು. ಯಾಕೆ ಬದಲಾಗಬೇಕು? ಅವರು ನಾವು ಬದಲಾಗಬೇಕು, ಯಾಕಂದ್ರೆ ನಾವು ಸರಿ ಇಲ್ಲ. ದೇವ್ರು ಬದಲಾಗಬೇಕಾ? ದೇವರು ಬದಲಾಗಬೇಕಂದ್ರೆ ಸರಿ ಇಲ್ಲ ಅಂತ ಅರ್ಥ. ಅವ್ರು ಸರಿಯಾಗಿರೋದ್ರಿಂದ ಅವ್ರ ಬದಲಾವಣೆ ಆಗಬಾರ್ದು. ಅವ್ರು ನಿನ್ನೆ ಇವತ್ತು ಎಂದೆಂದಿಗೂ ಕೂಡ ಒಂದೇ ರೀತಿಯಲ್ಲಿ ಇರುವಂಥ ದೇವರು. ನಮ್ಮ ಉಪವಾಸ ಪ್ರಾರ್ಥನೆ ದೇವರನ್ನು ಚೇಂಜ್ ಮಾಡಲ್ಲ. ಯಾರನ್ನು ಚೇಂಜ್ ಮಾಡಬೇಕದು? ನಮ್ಮನ್ನು ಚೇಂಜ್ ಮಾಡಬೇಕು, ನಮ್ಮನ್ನು ರೆಡಿ ಮಾಡಬೇಕು ದೇವರ ಒಂದು ಕಾರ್ಯಗಳನ್ನ ಪಡ್ಕೊಳ್ಳೋಕ್ಕೆ. ಮೂರನೇದು, ಉಪವಾಸ ಮಾಡಿಬಿಟ್ಟು ನಮ್ಮ ವಿಧೇಯತೆ ಇಲ್ಲದೆ ಹೋದರೆ ಆ ಉಪವಾಸಕ್ಕೆ ಬೆಲೆ ಇರೋದಿಲ್ಲ. ಇಟ್ಸ್ ನಾಟ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಒಬೀಡಿಯನ್ಸ್. ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಮಟ್ಟಿಗೆ ಮಾತಾಡ್ತಾರೆ. ಮಾತನಾಡಿದಾಗ ಅದ್ರ ತಕ್ಕ ಹಾಗೆ ನಾವು ನಡೀದೇ ಹೋದರೆ ದೇವರ ಅದ್ಭುತಗಳನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಕೇವಲ ಉಪವಾಸ ಇದ್ದರಿಂದ ಎಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಫಾಸ್ಟಿಂಗ್ ಇಸ್ ನಾಟ್ ಅಬೌಟ್ ಶೋಯಿಂಗ್ ಆಫ್ ಯುವರ್ ಸ್ಪಿರಿಚುಯಾಲಿಟಿ. ನಮ್ಮ ಆತ್ಮೀಯ ಜೀವಿತ ಎಂಥದ್ದು ಅನ್ನೋದು ತೋರಿಸೋದಕ್ಕೋಸ್ಕರ ಅಲ್ಲ ನಾವು ಫಾಸ್ಟಿಂಗ್ ಇರೋದು. ಇದು ದೇವರ ಮುಂದೆ ನಾವಿರತಕ್ಕಂಥ ಉಪವಾಸ. ಆತನ ಮುಂದೆ ನಾವು ತಗ್ಗಿಸಿಕೊಳ್ಳೋದಕ್ಕೋಸ್ಕರ ಮಾಡುವಂಥ ಉಪವಾಸ.